Good morning dear students. Today I have taken the chapter 8 Hero. This is written by R.P. Narayan. So first I read the lesson and along with explain the lesson. So ನೀವು ಏನು ಮಾಡ್ತಾ ಹೋಗಿ ಅಂದರೆ ಬುಕ್ ಅನ್ನು ನೋಡ್ತಾ ಹೋಗಿ ನಾನು ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. So first for Swami event took an unexpected turn. Here ಏನಾಗಿದೆ ಸ್ವಾಮಿ ಅನ್ನೋನಿಗೆ ವಿಚಿತ್ರವಾದ ಘಟನೆಗಳ ಒಂದು ತಿರುವುಗಳು ಆಗ್ತಾ ಹೋಗುತ್ತೆ. ಫಾದರ್ ಲುಕ್ ಓವರ್ ದ ನ್ಯೂಸ್ ಪೇಪರ್. ಹಿ ವಾಸ್ ರೀಡಿಂಗ್ ಅಂಡರ್ ಹಾಲ್ ಲ್ಯಾಂಪ್ ಅಂಡ್ ಸೈಡ್. ಹಿಯರ್ ಫಾದರ್ ಏನ್ ಮಾಡ್ತಿದ್ದಾರೆ, ಲುಕ್ ಓವರ್ ದ ನ್ಯೂಸ್ ಪೇಪರ್. ಸ್ವಾಮಿಯ ಫಾದರ್ ಏನ್ ಮಾಡ್ತಿದ್ದಾನೆ, ನ್ಯೂಸ್ ಪೇಪರ್ ಅನ್ನ ನೋಡ್ತಾ ಹೋಗ್ತಿದ್ದಾರೆ, ಓದ್ತಾ ಇದ್ದಾರೆ. ಸೊ ಎಲ್ಲಿ ಅಂದ್ರೆ ಹಾಲ್ ಅಂಡರ್ ದ ಲ್ಯಾಂಪ್. ಸೊ ಹಾಲ್ ಅಲ್ಲಿರುವ ಲ್ಯಾಂಪ್ ಕೆಳಗಡೆ ಕೂತು ಏನ್ ಮಾಡ್ತಾ ಹೋಗ್ತಿದ್ದಾರೆ, ನ್ಯೂಸ್ ಪೇಪರ್ ಅನ್ನ ನೋಡ್ತಾ ಇದ್ದಾರೆ. ಅಂಡ್ ಸೈಡ್ ಹೇಳ್ತಾರೆ, ಏನ್ ಹೇಳ್ತಾರೆ, ಸ್ವಾಮಿ ಲಿಸನ್ ಟು ದಿಸ್ ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ವಿಲೇಜ್ ಲ್ಯಾಡ್ ಹೂ. ಅಂದ್ರೆ ಏನ್ ಹೇಳ್ತಿದ್ದಾರೆ ಸ್ವಾಮಿ ಅಂತಂದ್ರೆ, ಸ್ವಾಮಿ ಇಲ್ಲಿ ನೋಡು, ನ್ಯೂಸ್ ಪೇಪರ್ ಅಲ್ಲಿ ಏನ್ ಬಂದಿದೆ, ಒಬ್ಬ ಹಳ್ಳಿಯ ಹುಡುಗನ ಒಂದು ಧೈರ್ಯವಂತಿಕೆಯ ಬಗ್ಗೆ ಹೇಳಿದ್ದಾರೆ. ಸೊ ಧೈರ್ಯಶಾಲಿ ಅಥವಾ ಅವನ ಒಂದು ಶಕ್ತಿಶಾಲಿಯ ಬಗ್ಗೆ, ಅವನಿಗೆ ಒಂದು ಧೈರ್ಯವಂತಿಕೆಯ ಬಗ್ಗೆ, ಶೂರತನದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸೊ ಅವನು ಯಾರು, ಒಬ್ಬ ಹಳ್ಳಿಯ ಹುಡುಗ, ಅವನ ಒಂದು ಧೈರ್ಯದ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದೆ ಅಂತ ಏನ್ ಮಾಡ್ತಾರೆ ಸ್ವಾಮಿ ಫಾದರ್ ಸ್ವಾಮಿಗೆ ಹೇಳ್ತಾರೆ. ವೈ ರಿಟರ್ನಿಂಗ್ ಹೋಮ್ ಬೈ ಜಂಗಲ್ ಪಾರ್ಕ್ ಕೇಮ್ ಫೇಸ್ ಟು ಫೇಸ್ ವಿತ್ ಟೈಗರ್. ಅವನು ಏನ್ ಮಾಡ್ತಾನೆ, ಆ ಹಳ್ಳಿಯ ಹುಡುಗ ಕಾಡು ದಾರಿಯಲ್ಲಿ ವಾಪಸ್ ಬರುವಾಗ ಅವನಿಗೆ ಒಂದು ಹುಲಿ ಮುಖಾಮುಖಿ ಆಗುತ್ತೆ. ಸೊ ಆ ಹುಲಿ ಮುಖಾಮುಖಿಯಾಗಿ ಅವನು ದಾರಿಯಲ್ಲಿ ಬರುವಾಗ ಆ ಒಂದು ಹುಲಿಯ ಜೊತೆ ಅವನು ಏನ್ ಮಾಡ್ತಾನೆ, ಎದುರಾಗ್ತಾನೆ ಅನ್ನೋದ್ರ ಬಗ್ಗೆ ಒಂದು ನ್ಯೂಸ್ ಅಲ್ಲಿ ಹೇಳಿದೆ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ ಸ್ವಾಮಿ ಅಂತ ಏನ್ ಮಾಡ್ತಾನೆ ಆ ಸ್ವಾಮಿ ಫಾದರು ಸ್ವಾಮಿಗೆ ಹೇಳ್ತಾನೆ. ಸೊ ಇಲ್ಲಿ ಏನಾಗಿದೆ, ಪ್ಯಾರಾಗ್ರಾಫ್ ಅಲ್ಲಿ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಏನ್ ಮಾಡಿದ್ದಾರೆ, ಕೇವಲ ಒಂದು ಹಳ್ಳಿ ಹುಡುಗ ಇದ್ದಾನೆ, ಅವನು ಶೂರವಂತ ಅಂತ ಹೇಳ್ತಾರೆ. ಅದೇ ರೀತಿ ಅವನು ಕಾಡು ದಾರಿಯಲ್ಲಿ ಬರುವಾಗ ಒಂದು ಹುಲಿ ಅವನಿಗೆ ಮುಖಾಮುಖಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಇದೆ. ಆದ್ರೆ ಫುಲ್ ಸ್ಟೋರಿ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡೋಣ, ನೆಕ್ಸ್ಟ್ ಪ್ಯಾರಾಗೆ ಹೋಗೋಣ. ಹಿಯರ್ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ಎ ಟೈಗರ್. ಸೊ ಏನ್ ಹೇಳ್ತಾರೆ, ಪ್ಯಾರಾಗ್ರಾಫ್ ಏನ್ ಡಿಸ್ಕ್ರೈಬ್ ಮಾಡುತ್ತೆ, ಪ್ಯಾರಾಗ್ರಾಫ್ ಏನ್ ಡಿಸ್ಕ್ರೈಬ್ ಮಾಡುತ್ತೆ ಅಂದ್ರೆ, ಆ ಹುಡುಗ ಏನ್ ಮಾಡ್ತಾನೆ, ಆ ಹುಲಿಯ ಜೊತೆ ಏನ್ ಮಾಡ್ತಾನೆ, ಹೋರಾಟ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅಂಡ್ ಫ್ಲೈಟ್ ಅಪ್ ಟ್ರೀ ವೇರ್ ಹಿ ಸ್ಟೇಡ್ ಆಫ್ ಎ ಡೇ. ಏನ್ ಮಾಡ್ತಾನೆ, ಆ ಹುಲಿ ಜೊತೆ ಹೋರಾಟ ಮಾಡಿ ಅರ್ಧ ದಿನದ ತನಕ ಏನ್ ಮಾಡ್ತಾನೆ, ಮರ ಹತ್ತಿ ಕೂತಿರ್ತಾನೆ. ಅಂಡ್ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಅಂಡ್ ಕಿಲ್ಡ್ ದ ಟೈಗರ್. ಏನ್ ಮಾಡ್ತಾನೆ, ಆ ಹುಲಿ ಜೊತೆ ಹೋರಾಟ ಮಾಡಿ ಅವನು ಒಂದು ಮರದ ಮೇಲ್ಗಡೆ ಹೋಗಿ ಅರ್ಧ ದಿನ ತನಕ ಕೂತಿದ್ದಾನೆ. ಎಲ್ಲಿ ತನಕ ಅಂದ್ರೆ, ಕೆಲವು ಜನಗಳು ಬಂದು ಆ ಹುಲಿಯನ್ನ ಕೊಲ್ಲೋ ತನಕ ಏನ್ ಮಾಡ್ತಾನೆ, ಅವನು ಆ ಮರದ ಮೇಲ್ಗಡೆ ಕೂತಿರ್ತಾನೆ. ಸೊ ದಿಸ್ ಇಸ್ ದ ಸ್ಟೋರಿ. ಏನ್ ಮಾಡ್ತಾರೆ, ಸ್ವಾಮಿಯವರ ಫಾದರು ಸ್ವಾಮಿಗೆ ಹೇಳ್ತಾರೆ. ಹಿಯರ್ ಆಫ್ಟರ್ ರೀಡಿಂಗ್ ಇಟ್ ಥ್ರೋ ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಡ್ಲಿ ಅಂಡ್ ಆಸ್ಕ್ಡ್. ಸೊ ಈ ಸ್ಟೋರಿನ ಏನ್ ಮಾಡ್ತಾರೆ, ಸ್ವಾಮಿ ಫಾದರು ಸ್ವಾಮಿಗೆ ಏನ್ ಮಾಡ್ತಾರೆ, ದಿಟ್ಟಿಸಿ ಸ್ವಾಮಿನ ನೋಡ್ತಾರೆ. ಸೊ ಸ್ವಾಮಿನ ನೋಡಿ ಏನ್ ಹೇಳ್ತಾರೆ, ನೀನು ಇದ್ರ ಬಗ್ಗೆ ಏನ್ ಹೇಳ್ತೀಯಾ, ವಾಟ್ ಯು ಸೇ ಟು ದಟ್ ಅಂದ್ರೆ ಏನ್ ಹೇಳ್ತಾನೆ, ಸ್ವಾಮಿ ಫಾದರ್ ಕೇಳ್ತಾನೆ ಸ್ವಾಮಿಗೆ. ಸೊ ಇದರ ವಿಷಯ ಬಗ್ಗೆ, ಈ ನ್ಯೂಸ್ ಬಗ್ಗೆ ನೀನು ಏನ್ ಹೇಳ್ತೀಯಾ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ನೆಕ್ಸ್ಟ್ ಹೋಗೋಣ. ಸ್ವಾಮಿ ಸೆಡ್, ಅವಾಗ ಸ್ವಾಮಿ ಹೇಳ್ತಾನೆ, ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಅಟ್ ಆಲ್ ಬಾಯ್ ಅಂತ ಹೇಳ್ತಾರೆ. ಅವನೇನ್ ಹೇಳ್ತಾನೆ ಸ್ವಾಮಿಯಲ್ಲಿ ಉತ್ತರ ಕೊಡೋಕೆ, ಸೊ ಅವನು ನನ್ನ ಪ್ರಕಾರ ದೊಡ್ಡ ಒಬ್ಬ ವ್ಯಕ್ತಿ ಆಗಿರ್ಬೋದು ಹೊತ್ತು ಅವನು ಬಾಲಕ ಆಗಿಲ್ಲ ಅಂತ ಏನ್ ಮಾಡ್ತಾನೆ ಸ್ವಾಮಿಯವರು ಅವ್ರ ತಂದೆಗೆ ಅವನು ಏನ್ ಮಾಡ್ತಾನೆ ಸ್ವಾಮಿ ರಿಪ್ಲೈನ ಕೊಡ್ತಾನೆ. ಸೊ ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್ ಅಂದ್ರೆ ಅದು ಹೇಗೆ ಸಾಧ್ಯ, ಒಬ್ಬ ಬಾಲಕ ಟೈಗರ್ ಜೊತೆ ಹೋರಾಟ ಮಾಡೋಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆನ ಏನ್ ಮಾಡ್ತಾನೆ ಸ್ವಾಮಿ ಅವ್ರ ತಂದೆಗೆ ವಾಪಸ್ಸಾಗಿ ಕೇಳ್ತಾನೆ. ಸೊ ನೆಕ್ಸ್ಟ್ ಬನ್ನಿ ಪ್ಯಾರಾದಲ್ಲಿ, ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್. ಓಕೆ, ನೆಕ್ಸ್ಟ್ ನೋಡೋಣ. ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್. ಅವಾಗ ಅವ್ರ ಫಾದರ್ ಏನ್ ಮಾಡ್ತಾರೆ, ನೀನು ನ್ಯೂಸ್ ಪೇಪರ್ಗಿಂತ ಬುದ್ಧಿವಂತನ ಅಂತ ಪ್ರಶ್ನೆ ಕೇಳ್ತಾರೆ. ಫಾದರ್ ಸ್ನೀರ್ ಅಂದ್ರೆ ಫಾದರ್ ಏನ್ ಮಾಡ್ತಾರೆ, ನಿರ್ದಯವಾದ ದೃಷ್ಟಿಯಲ್ಲಿ ನೋಡ್ತಾರೆ. ಸೊ ಎ ಮ್ಯಾನ್ ಹ್ಯಾವ್ ಎ ಸ್ಟ್ರೆಂತ್ ಆಫ್ ಅನ್ ಎಲಿಫೆಂಟ್ ಅಂಡ್ ಎಟ್ ಬಿ ಎ ಕವರ್ಡ್. ಸೊ ಏನ್ ಮಾಡ್ತಾನೆ, ಒಬ್ಬ ಮನುಷ್ಯ ಏನಾಗಿರ್ಬೋದು, ಆನೆಗಿಂತ ಬಲಶಾಲಿ ಆಗಿರ್ಬೋದು, ಬಟ್ ಅವನಿಗೆ ಧೈರ್ಯ ಇಲ್ಲದೆ ಇದ್ದಾಗ. ಅಂಡ್ ವೇರ್ ಆಸ್ ಅನ್ ಅನದರ್ ಮ್ಯಾನ್ ಹ್ಯಾವ್ ಸ್ಟ್ರೆಂತ್ ಆಫ್ ಸ್ಟ್ರಾ ಬಟ್ ಇಫ್ ಹಿ ಹ್ಯಾಸ್ ಕರೇಜ್. ಇನ್ನೊಬ್ಬ ವ್ಯಕ್ತಿ ಅವನು ಏನ್ ಮಾಡ್ಬೋದು, ಅವನಿಗೆ ಶಕ್ತಿಶಾಲಿ ಅಂದ್ರೆ ಬಲಶಾಲಿ, ಕೇವಲ ಒಂದು ಹುಲ್ಲು ಕಡ್ಡಿಯಷ್ಟು ಅವನು ಬಲಶಾಲಿ ಆಗಿದ್ದು
ಬಟ್ ಅವನು ಏನು ಮಾಡ್ಬೋದು, ಅವನಿಗೆ ಕರೇಜ್ ಇದ್ದಾಗ ಹಿ ಕ್ಯಾನ್ ಡೂ ಎವ್ರಿಥಿಂಗ್. ಸೊ ಏನು ಬೇಕಾದರೂ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ಹಿ ಕ್ಯಾನ್ ಡೂ ಎನಿಥಿಂಗ್. ಸೊ ಅವನು ಏನು ಮಾಡ್ತಾನೆ, ಹುಲ್ಲು ಕಟ್ಟಿಯಷ್ಟು ಅಷ್ಟೇ ಅವನಂತ ಶಕ್ತಿಶಾಲಿ ಆಗಿರ್ತಾನೆ, ಬಟ್ ಅವನು ಏನು ಮಾಡ್ತಾನೆ, ಎಲ್ಲ ಒಂದು ಧೈರ್ಯಶಾಲಿ ಆಗಿದ್ದಾಗ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಕರೇಜ್ ಈಸ್ ಎವ್ರಿಥಿಂಗ್ ಅಂದರೆ ಧೈರ್ಯವಂತಿಕೆ ಎಲ್ಲದೂ ಅಂತ ಹೇಳ್ತಾರೆ. ಸ್ಟ್ರೆಂತ್ ಆ್ಯಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸ್ಟ್ರೆಂತು ಮತ್ತು ಶಕ್ತಿ ಮತ್ತು ವಯಸ್ಸು ಸಹ ಯಾವುದೇ ವಿಷಯ ಇಂಪಾರ್ಟೆಂಟ್ ಆಗಲ್ಲ, ಮುಖ್ಯ ಆಗಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಇಲ್ಲಿ ಏನು ಹೇಳ್ತಾರೆ, ಆ ಸ್ವಾಮಿಯವರ ಫಾದರ್ನ ಇಂಟೆನ್ಷನ್ ಏನು, ಕರೇಜ್ ಈಸ್ ಎವ್ರಿಥಿಂಗ್ ಅಂದರೆ ಧೈರ್ಯ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚು, ಅಂದರೆ ಶಕ್ತಿಶಾಲಿ ಮತ್ತು ವಯಸ್ಸು ಯಾವುದೇ ಲೆಕ್ಕಕ್ಕೆ ಬರೋಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಇಂಪಾರ್ಟೆನ್ಸ್ ಹೇಳ್ತಾರೆ ಸ್ವಾಮಿ ತಂದೆ ಪ್ರಕಾರ, ಅವ್ರ ವಯಸ್ಸಾಗಿರ್ಬೋದು ಅಥವಾ ಅವ್ನು ಎಷ್ಟೇ ಶಕ್ತಿಶಾಲಿ ಆಗಿರಲಿ, ಧೈರ್ಯ ಇದ್ದರೆ ಮಾತ್ರ ಅವ್ನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಅವ್ರ ತಂದೆಯ ಪ್ರಕಾರ ಅಭಿಪ್ರಾಯ ಆಗಿರುತ್ತೆ. ಸೊ ಸ್ವಾಮಿ ಡಿಸ್ಪ್ಯೂಟೆಡ್ ದಿ ಸ್ಟೋರಿ. ಏನು ಮಾಡ್ತಾನೆ, ಸ್ವಾಮಿ ವಿವಾದಾತ್ಮಕವಾಗಿ ಹೇಳ್ತಾನೆ. ಏನು ಹೇಳ್ತಾನೆ, ಹೌ ಕ್ಯಾನ್ ಇಟ್ ಬಿ ಫಾದರ್ ಅನ್ನೋದು ಹೇಗೆ ಸಾಧ್ಯ ತಂದೆ ಅಂತ ಕೇಳ್ತಾನೆ. ತಂದೆ ಪ್ರಶ್ನೆ ಮಾಡ್ತಾನೆ. ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ದ ಟೈಗರ್ ಶುಡ್ ಅಟ್ಯಾಕ್ ಮೀ. ಸೊ ಅದು ಹೇಗೆ ತಂದೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ತುಂಬ ಬಲಶಾಲಿ ಆಗಿದ್ದೀನಿ, ಅಂದರೆ ನಾನು ತುಂಬ ಕರೇಜ್, ಬಲಶಾಲಿ ಅಲ್ಲ, ಈ ತುಂಬ ಧೈರ್ಯವಂತನು ನಾನು. ಆದರೆ ನನಗೆ ಸಡನ್ ಆಗಿ ಒಂದು ಟೈಗರ್ ಅಟ್ಯಾಕ್ ಮಾಡ್ತು ಅಂದರೆ ನಾನು ಏನು ಮಾಡ್ಬೋದು ಅಂತ ಅವ್ರ ತಂದೆ ಪ್ರಶ್ನೆ ಕೇಳ್ತಾನೆ. ಸೊ ದೆನ್ ಲೀವ್ ಅಲೋನ್ ಸ್ಟ್ರೆಂತ್. ಅವ್ರ ಫಾದರ್ ಹೇಳ್ತಾರೆ, ಲೀವ್ ಅಲೋನ್ ಸ್ಟ್ರೆಂತ್. ಸ್ಟ್ರೆಂತ್ ಅಂದರೆ ಶಕ್ತಿಶಾಲಿ ಅಥವಾ ಬಲವಂತಿಕೆ ಅಥವಾ ಅವನಲ್ಲಿರುವಂತಹ ಒಂದು ಶಕ್ತಿಯನ್ನು ನೀವು ಬಿಟ್ಬಿಡು. ಲೀವ್ ದ ಸ್ಟ್ರೆಂತನ್ನು ಬಿಟ್ಟು, ಕೆನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್, ನೀನು ಪ್ರೂವ್ ಮಾಡ್ತೀಯಾ ನಿನ್ನಲ್ಲಿ ಧೈರ್ಯ ಇದೆ ಅಂತ ಏನು ಮಾಡ್ತಾನೆ ಸ್ವಾಮಿ ಅವ್ರ ತಂದೆ ಕೇಳ್ತಾನೆ ಸ್ವಾಮಿಗೆ. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ನೋಡೋಣ, ಅದು ಬಿಡೋಣ, ನೀನು ಇಂದು ರಾತ್ರಿ ನನ್ನ ಆಫೀಸ್ ರೂಮಲ್ಲಿ ಒಂದು ದಿನ ಒಬ್ಬನೇ ಮಲಗ್ತೀಯಾ? ಸೊ ನೀನು ಪ್ರೂವ್ ಮಾಡ್ತೀಯಾ ನಿನ್ನ ಹತ್ರ ಧೈರ್ಯ ಇದೆ ಅಂತ ಏನು ಮಾಡ್ತಾನೆ ಆ ಸ್ವಾಮಿ ಅವ್ರ ತಂದೆ ಸ್ವಾಮಿನ ಪ್ರಶ್ನೆ ಮಾಡ್ತಾನೆ. ಸೊ ಮೂವ್ ಟು ನೆಕ್ಸ್ಟ್. ಎ ಫ್ರೈಟ್ಫುಲ್ ಪ್ರಪೋಸಿಷನ್. ಅಂದರೆ ಫ್ರೈಟ್ಫುಲ್ ಪ್ರಪೋಸಿಷನ್ ಅಂದರೆ ಒಂದು ಭಯಂಕರವಾದಂತಹ ಒಂದು ಅವನಿಗೆ ಏನು ಸಿಗುತ್ತೆ, ರಿಪ್ಲೈ ಸಿಗುತ್ತೆ ಅವರ ಫಾದರಿಂದ. ಸ್ವಾಮಿ ಥಾಟ್. ಅವನು ಏನು ಮಾಡ್ತಾನೆ, ಸ್ವಾಮಿ ಯೋಚನೆ ಮಾಡ್ತಾನೆ. ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ ಇನ್ ದ ಪ್ಯಾಸೇಜ್. ಅವನೇನು ಮಾಡ್ತಿರ್ತಾನೆ ಸ್ವಾಮಿ, ಯಾವಾಗಲೂ ಅವರ ಅಜ್ಜಿ, ಗ್ರಾನಿ ಮೀನ್ಸ್ ಗ್ರ್ಯಾಂಡ್ ಮದರ್, ಆ ಗ್ರ್ಯಾಂಡ್ ಮದರ್ ಪಕ್ಕನೇ ದಿನ ಮಲಗ್ತಿದ್ದ. ಆ್ಯಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್ ಕೆಪ್ಟ್ ಹಿಮ್ ಟ್ರಂಬ್ಲಿಂಗ್ ಆ್ಯಂಡ್ ಅವೇಕ್ ಆಲ್ ನೈಟ್. ಈ ಒಂದು ದಿನನಿತ್ಯ ಅವನೇನು ರೂಢಿ ಇತ್ತಲ್ಲ, ಸೊ ಅವನೇನು ಮಾಡ್ತಾನೆ, ದಿನನಿತ್ಯ ಅವರ ಅಜ್ಜಿ ಪಕ್ಕದಲ್ಲಿ ಮಲಗ್ತಿದ್ದ. ಅದರಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಅರೇಂಜ್ಮೆಂಟಲ್ಲಿ ಸ್ವಲ್ಪ ಏನಾದರೂ ವೇರಿಯೇಷನ್ ಆಯಿತು ಅಂದರೆ ಅವನೇನು ಮಾಡ್ತಿದ್ದ, ತುಂಬ ಭಯಭೀತನಾಗ್ತಿದ್ದ. ಅದೇ ರೀತಿ ರಾತ್ರಿ ಎಲ್ಲ ಎದ್ದಿರ್ತಿದ್ದ. ಸೊ ಇದು ಅವನು ದಿನನಿತ್ಯ ಆದಂತಹ ಒಂದು ಹ್ಯಾಬಿಟ್ ಆಗಿತ್ತು. ಹಿ ಹೋಪ್ಡ್ ಅಟ್ ದ ಫಸ್ಟ್ ದಟ್ ಫಾದರ್ ವಾಸ್ ಓನ್ಲಿ ಜೋಕಿಂಗ್. ಏನು ಮಾಡ್ದ, ಮುಂಚೆ ಅವನ ತಂದೆ ಜೊತೆ ವಾದ ಮಾಡುವಾಗ ಅವನು ಏನು ಅಂದ್ಕೊಂಡಿದ್ದ, ನಮ್ಮ ತಂದೆ ಜೋಕ್ ಮಾಡ್ತಿದ್ದಾರೆ ಅಂತ ಅವನು ಏನು ಮಾಡಿದ್ದ, ತಿಳ್ಕೊಂಡಿದ್ದ. ಹಿಯರ್ ಹಿ ಹಂಬಲ್ ವೀಕ್ಲಿ, ಅಂದರೆ ಹಂಬಲ್ಡ್ ವೀಕ್ಲಿ, ಹಿ ಮಂಬಲ್ ವೀಕ್ಲಿ ಅಂದರೆ ಏನು ಮಾಡ್ತಾನೆ, ಗುಣಗ್ತಾನೆ ಮನಸ್ಸಲ್ಲೇ. ಯಾರು ಮಾತಾಡಿದಾಗ ನೀವು ಮಾತಾಡ್ತಿರಲ್ವೋ, ಮನಸ್ಸಲ್ಲೇ ಏನು ಮಾಡ್ತಾನೆ, ಗುಣಗ್ತಾನೆ. ಏನಂತ ಗುಣಗ್ತಾನೆ, ಎಸ್ ಅಂದರೆ ನಿಧಾನವಾಗಿ ಅವ್ರ ತಂದೆಗೆ ಹೇಳ್ತಾನೆ, ರಿಪ್ಲೈ ಕೊಡ್ತಾನೆ. ಓಕೆ ನೀನು ಮಲಗ್ತೆ ಅಂತ ಅವನೇನು ಪ್ರಶ್ನೆ ಕೇಳಿದಾರೆ, ಅದಕ್ಕೆ ಎಸ್ ಅಂತ ನಿಧಾನವಾಗಿ ಏನು ಮಾಡ್ತಾನೆ. ಆ್ಯಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಅವಾಗ ಏನು ಮಾಡ್ತಾನೆ, ಅವ್ರ ತಂದೆಗೆ ಒಪ್ಕೊಂಡ್ಬಿಡ್ತಾನೆ ಎಸ್ ಅಂತ ಹೇಳಿ ಆ ಸಬ್ಜೆಕ್ಟನ್ನು ಅಲ್ಲಿ ಮಾತಾಡ್ತಿರೋ ವಿಷಯವನ್ನು ಬದಲಾಯಿಸ್ತಾನೆ. ಏನಂತ ಹೇಳ್ತಾನೆ, ಹೀ ಸೆಡ್ ವೆರಿ ಲೌಡ್ಲಿ. ಏನು ಜೋರಾಗಿ ಹೇಳ್ತಾನೆ ಸ್ವಾಮಿ, ಏನಂತ, ಆ್ಯಂಡ್ ವಿತ್ ಅ ಗ್ರೇಟರ್ ಡೀಲ್ ಟು ಎಂಥೂಸಿಯಾಸಮ್. ಏನು ಮಾಡ್ತಾನೆ, ತುಂಬ ಉತ್ಸಾಹಕತೆಯಿಂದ ಹೇಳ್ತಾನೆ ಜೋರಾಗಿ. ಯಾಕೆಂದರೆ ಅವ್ರ ವಿಷಯನ ಬದಲಾಯಿಸ್ಬೇಕಲ್ಲ, ತಂದೆನ ಡೈವರ್ಟ್ ಮಾಡೋ ಉದ್ದೇಶದಿಂದ ಏನು ಮಾಡ್ತಾನೆ, ಒಂದು ಉತ್ಸಾಹಕತೆಯಿಂದ ಅವ್ರ ತಂದೆ ಜೋರಾಗಿ ಹೇಳ್ತಾನೆ. ಏನು ಹೇಳ್ತಾನೆ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಈವನ್ ಎಲ್ಡರ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಹಿಯರ್ ಆಫ್ಟರ್. ಅಂದರೆ ಇಂದಿನಿಂದ ನಮ್ಮ ಒಂದು ಕ್ರಿಕೆಟ್ ಕ್ಲಬ್ಬಲ್ಲಿ ಎಲ್ಡರ್ಸ್ಗಳನ್ನು, ದೊಡ್ಡವ್ರನ್ನು ಸಹ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಸೇರಿಸ್ಕೊತಿದ್ದೀವಿ ಅಂತ ಅವ್ರ ತಂದೆಗೆ ಏನು ಮಾಡ್ತಾನೆ, ಅವನು ಹೇಳ್ತಾನೆ. ಹಿಯರ್ ವಿ ಆರ್ ಬೈಯಿಂಗ್ ಬ್ರ್ಯಾಂಡೆಡ್ ನ್ಯೂ ಬ್ಯಾಟ್ಸ್ ಆ್ಯಂಡ್ ಬಾಲ್ಸ್. ಅಂದರೆ ನಾವು ಬ್ರ್ಯಾಂಡೆಡ್ ಹೊಸ ಬಾಲ್ಗಳನ್ನು ಮತ್ತು ಬ್ಯಾಟ್ಗಳನ್ನು ನಾವು ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಸೊ ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಹೇಳ್ದ ನಿಮಗೆ ಹೇಳು ಅಂತ. ಅಂದರೆ ಅವ್ರು ಹೇಳ್ತಾನೆ ಸ್ವಾಮಿ ಅವ್ರ ತಂದೆಗೆ, ನಮ್ಮ ಕ್ಯಾಪ್ಟನ್ ಇದ್ದಾರೆ, ಅವ್ರು ಹೇಳಿದ್ದಾರೆ ನಿಮಗೆ ಹೇಳು ಅಂತ ಆ ವಿಷಯನ ಸ್ಟಾರ್ಟ್ ಮಾಡ್ತಾನೆ. ಸೊ ಅವಾಗ ನೆಕ್ಸ್ಟ್ ಇದೆ, ವಿ ವಿಲ್ ಸಿ ಅಬೌಟ್ ದಟ್ ಲೇಟರ್. ಅವಾಗ ಅವ್ರ ಫಾದರ್ ಏನು ಮಾಡ್ತಾರೆ, ಇವನು ಟಾಪಿಕನ್ನು ಚೇಂಜ್ ಮಾಡ್ತಾನೆ ಅನ್ನೋದು ಅವ್ರ ತಂದೆಗೆ ಗೊತ್ತಾಗಿ ಏನು ಮಾಡ್ತಾರೆ,
ವಿ ವಿಲ್ ಸಿ ಅಬೌಟ್ ದಟ್ ಲೇಟರ್. ಈ ವಿಷಯನ ನಾವು ಆಮೇಲೆ ಮಾತಾಡೋಣ ಅಂತ ಸ್ಟಾಪ್ ಮಾಡ್ತಾರೆ. ಯಾರಿಗೆ? ಸ್ವಾಮಿಗೆ. ಫಾದರ್ ಕಟಿಂಗ್ ಏನ್ ಮಾಡ್ತಾರೆ, ಆ ವಿಷಯನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಸ್ವಾಮಿ ಮಾತಾಡ್ತಿರೋ ಕ್ಲಬ್ಬಿಂಗ್ ವಿಷಯನ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಏನ್ ಮಾಡ್ತಾನೆ, ಏನಂತ ಹೇಳ್ತಾನೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಇಂದಿನಿಂದ ನೀನು ಇಲ್ಲೇ ಮಲಗಬೇಕು ಅಂತ ಏನ್ ಮಾಡ್ತಾರೆ ಅವ್ರ ತಂದೆ ಕಮಾಂಡ್ ಮಾಡ್ತಾರೆ. ಸೊ ಮುಂಚೆ ಹೇಳಿದ್ರು ಅವ್ರು ಏನ್ ಮಾಡ್ತಿದ್ರು, ಜಸ್ಟ್ ಚಾಲೆಂಜ್ ಆಗಿ ಕೇಳಿದ್ರು. ಆದ್ರೆ ಈ ಪ್ರಶ್ನೆ ಏನ್ ಕೇಳ್ತಾರೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್ ಅಂದ್ರೆ ಅವನು ಕಮಾಂಡ್ ಮಾಡ್ತಾರೆ, ಅಂದ್ರೆ ಹೇಳ್ತಾರೆ, ಆರ್ಡರ್ ಮಾಡ್ತಾರೆ. ಏನಂತ, ನೀನು ಇಲ್ಲೇ ಮಲಗಿ ಮೇಲಿಂದ ಅಂತ ಏನ್ ಮಾಡ್ತಾರೆ ಸ್ವಾಮಿ ಫಾದರ್ ಸೈಡ್. ಹಿಯರ್ ಸ್ವಾಮಿ ರಿಯಲೈಸ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಹೈಂಡ್ ಹಿಸ್ ಕಂಟ್ರೋಲ್. ಅವಾಗ ಸ್ವಾಮಿ ಯೋಚನೆ ಆಗುತ್ತೆ, ನಮ್ಮ ತಂದೆ ನನ್ನನ್ನು ಈ ಮಾತು ಕಂಟ್ರೋಲ್ ತಪ್ತಾ ಇದೆ, ನನಗೆ ಯಾವ ವಿಷಯವನ್ನ ಬಿಡಿಸೋಕೆ ಆಗ್ತಾ ಇಲ್ಲ ಅಂತ ಅವಾಗ ಅವನಿಗೆ ಮನವರಿಕೆ ಆಗುತ್ತೆ, ರಿಯಲೈಸ್ ಆಗುತ್ತೆ. ಫ್ರಮ್ ಅ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ದ ಕಮಾಂಡ್. ಮುಂಚೆ ಏನಾಗಿತ್ತು, ಆ ಪ್ರಶ್ನೆ ಏನ್ ಕೇಳಿದ್ರು ಸ್ವಾಮಿ ಫಾದರು ಲಾಸ್ಟಲ್ಲಿ ನೋಡಿ, ಹಿಯರ್ ಕ್ಯಾನ್ ಯು ಪ್ರೂವ್ ದಟ್, ಲೈಕ್ ಯು ಸಿ ಇಫ್ ಯು ಆರ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಆಫೀಸ್ ಅಂತ ಕೇಳಿದಾಗ ಅದೇನಾಗಿತ್ತು, ಚಾಲೆಂಜ್ ಆಗಿತ್ತು, ಮಲಗ್ತೀಯಾ ಅಂತ ಚಾಲೆಂಜ್ ಮಾಡಿದ್ರು. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ, ಯು ಮಸ್ಟ್ ಸ್ಲೀಪ್ ಅಲೋನ್ ಇಯರ್ ಆಫ್ಟರ್ ಅಂತ ಅಂದಾಗ ಏನಾಗೋದು ಕಮಾಂಡ್ ಆಗುತ್ತೆ. ತಂದೆ ಏನ್ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ಆರ್ಡರ್ ಮಾಡ್ತಾರೆ, ನೀನು ಇಲ್ಲಿ ಮಲಗಬೇಕು ಅಂತ. ಸೊ ಹಾಗಾಗಿ ಅದೇನಾಗಿದೆ, ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ದ ಕಮಾಂಡ್. ಸೊ ನೆಕ್ಸ್ಟ್, he knew his father tenacity at such moment. ಅಂದ್ರೆ ಅವರ ಒಂದು ತಂದೆಯ ನಿರ್ಧಾರ ಏನಾಗಿಲ್ಲ, ಬದಲಾಗಿಲ್ಲ. ಅವ್ರ ತಂದೆಯ ಒಂದು ದೃಢ ನಿರ್ಧಾರ ಅವನಿಗಲ್ಲಿ ಕಾಣಿಸ್ತು. ಸೊ ನೆಕ್ಸ್ಟ್, ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. ಏನ್ ಹೇಳ್ತಾನೆ, ನಾನು ನೆಕ್ಸ್ಟ್ ಮಂತ್ ಮೊದಲ ದಿನದಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಮಲಗ್ತೀನಿ ಅಂತ ಅವ್ರ ತಂದೆಗೆ ಏನ್ ಮಾಡ್ತಾನೆ, ನಾನು ಒಬ್ಬನೇ ಮಲಗ್ತೀನಿ ಅಂತ ಅವ್ನು ಏನ್ ಮಾಡ್ತಾನೆ, ಅವ್ರ ತಂದೆಗೆ ರಿಪ್ಲೈ ಮಾಡ್ತಾನೆ. ನೋ ಯು ಮಸ್ಟ್ ಡೂ ಇಟ್ ನಾವ್. ಏನ್ ಹೇಳ್ತಾರೆ, ನೋ ಬೇಡ, ನೀನು ಇವಾಗಲೇ ಮಲಗಬೇಕು, ಇವಾಗಲೇ ನಾನು ಹೇಳಿದ ಕೆಲಸ ಮಾಡು ಅಂತ ಅವ್ರ ತಂದೆ ಸ್ವಾಮಿಗೆ ಹೇಳ್ತಾರೆ. ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ. ಅದಕ್ಕೆ ಅವನು ಏನ್ ಹೇಳ್ತಾನೆ, ಸೊ ಇದು ನಾಚಿಕೆಗೇಡಿನ ಸಂಗತಿ, ನೀನು ದಿನನಿತ್ಯ ಯಾರ ಜೊತೆ ಮಲಗ್ತೀಯಾ, ನಿನ್ನ ತಾಯಿ ಮತ್ತೆ ಅಜ್ಜಿ ಜೊತೆ ಮಲಗೋದು, ಒಂದು ಮಗು ತರ ಮಲಗ್ತೀಯಾ, ಅದು ನಾಚಿಕೆಗೇಡಿನ ಸಂಗತಿ ಅಂತ ಫಾದರ್ ಏನ್ ಹೇಳ್ತಾನೆ, ಸ್ವಾಮಿಗೆ ರಿಪ್ಲೈ ಕೊಡ್ತಾರೆ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಂಗ್ ಬ್ರಾಟ್ ಅಪ್. ಅದಕ್ಕೆ ಅವ್ರ ತಂದೆ ಏನ್ ಹೇಳ್ತಾರೆ, ನೀನು ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆ. ಆಕ್ಚುಲಿ ಸೆಕೆಂಡ್ ಫಾರ್ಮ್ ಅಂದ್ರೆ ಏನು ಅಂದ್ರೆ, ಬ್ರಿಟಿಷ್ ಕಾಲದಲ್ಲಿ 7th ಸ್ಟ್ಯಾಂಡರ್ಡ್ ನ ಸೆಕೆಂಡ್ ಫಾರ್ಮ್ ಅಂತ ಹೇಳ್ತಿದ್ರು. ಸೊ ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆಯಾ, ಇನ್ನೂ ಸಹ ನೀನು ನಿನ್ನ ಅಜ್ಜಿ ಮತ್ತೆ ಅಮ್ಮನ ಜೊತೆ ಮಗು ತರ ಮಲಗೋದು ನಾಚಿಕೆಗೇಡಿನ ಸಂಗತಿ ಅಂತ ಅವ್ರ ಫಾದರ್ ಏನ್ ಮಾಡ್ತಾರೆ, ಅದು ನೀನು ಈ ರೀತಿ ಬೆಳೆಯೋದು ನನಗೆ ಇಷ್ಟ ಆಗಲ್ಲ ಅಂತ ಏನ್ ಮಾಡ್ತಾರೆ ಅವ್ರ ತಂದೆ ಸ್ವಾಮಿಗೆ ರಿಪ್ಲೈ ಮಾಡ್ತಾರೆ. ಹಿಯರ್ he said and look at his wife. ಅವರು ಸ್ವಾಮಿ ತಂದೆ ಏನ್ ಮಾಡ್ತಾರೆ, ಆ ತರ ಹೇಳಿ ಅವರ ವೈಫ್ ಅಂದ್ರೆ ಸ್ವಾಮಿ ಅವರ ಮದರ್ ಅಂದ್ರೆ ಅವ್ರ ವೈಫ್ ಕಡೆ ತಿರುಗಿ ನೋಡಿದಾಗ, who was rocking the cradle. ಹೂ ವಾಸ್ ರಾಕಿಂಗ್ ದ ಕ್ರೆಡಲ್ ಅಂದ್ರೆ ವೈಫ್ ತಿರುಗಿ ನೋಡಿದಾಗ ವೈಫ್ ಏನ್ ಮಾಡ್ತಿರ್ತಾರೆ ಅಂದ್ರೆ ತೊಟ್ಟಿಲನ್ನ ತೂಗ್ತಿರ್ತಾರೆ. ಅಂದ್ರೆ ಕ್ರೆಡಲ್ ಮೀನ್ಸ್ ತೊಟ್ಟಿಲು. ಸೊ ತೊಟ್ಟಿಲನ್ನ ತೂಗ್ತಾ ಇರುವಂತಹ ವೈಫ್ ಕಡೆ ನೋಡಿದಾಗ, ವೈ ಡು ಯು ಲುಕ್ ಅಟ್ ಮೀ, ವೈ ಡು ಯು ಸಿ ಸೇ. ಸೊ ಅದನ್ನ ಹೇಳುವಾಗ ನೀವ್ಯಾಕೆ ನನ್ನ ಕಡೆ ನೋಡ್ತೀರಾ ಅಂತ ಅವ್ರ ವೈಫ್ ಏನ್ ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ. ಅಂದ್ರೆ ಸ್ವಾಮಿ ಅವರ ಮದರ್ ಏನ್ ಹೇಳ್ತಾರೆ, ಸೊ ಆ ವಿಷಯನ ಹೇಳುವಾಗ ಮಗನ ಬಗ್ಗೆ ಬೈತಾ ಇರುವಾಗ ನನ್ನ ಕಡೆ ಏನಕ್ಕೆ ನೋಡ್ತೀರಾ ನೀವು ಅಂತ ಹೇಳ್ತಾರೆ. ಶಿ ಹ್ಯಾಸ್ ಬಿಡ್ ಅಂದ್ರೆ ಅದನ್ನ ಪ್ರಶ್ನೆನ ಆ ವೈಫ್ ಕೇಳ್ತಾರೆ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನನಗೆ ಆ ಹುಡುಗನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಏನ್ ಮಾಡ್ತಾರೆ ಅವರ ವೈಫ್ ಅಥವಾ ಸ್ವಾಮಿ ಅವರ ತಾಯಿ ಹೇಳ್ತಾರೆ. ನೆಕ್ಸ್ಟ್, ನೋ 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 ಐ ಡೋಂಟ್ ಮೀನ್ ಯು ಸೆಡ್ ಫಾದರ್. ಏನ್ ಮಾಡ್ತಾರೆ, ಸೆಡ್ ಫಾದರ್. ಫಾದರ್ ಹೇಳ್ತಾರೆ, ನೋ 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 ನಾನು ಆ ಅರ್ಥದಲ್ಲಿ ನಿನ್ನನ್ನು ನೋಡ್ಲಿಲ್ಲ, ಆ ಅರ್ಥದಲ್ಲಿ ನಿನಗೆ ಹೇಳಲಿಲ್ಲ ಅನ್ನೋದಕ್ಕೆ ರಿಪ್ಲೈನ ಕೊಡ್ತಾರೆ. ಸೊ ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯಿಲಿಂಗ್ ಹಿಮ್ ಅಂದ್ರೆ ನಿನ್ನ ಅರ್ಥದಲ್ಲಿ ಹೇಳೋದಾದ್ರೆ ನಿಮ್ಮ ತಾಯಿ ಮಗನನ್ನ ಹಾಳು ಮಾಡಿದಾನೆ ಅನ್ನೋದಾದ್ರೆ, ಟೆಲ್ ಅಸ್ ಸೊ ಅಂದ್ರೆ ಆ ಸ್ವಾಮಿಯವರ ಅಜ್ಜಿ ಅಂದ್ರೆ ಅವರ ಫಾದರ್ ಅವರ ಅಮ್ಮ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಸೊಸೆ ಏನ್ ಹೇಳ್ತಾರೆ, ನಿಮ್ಮ ಅಮ್ಮನಿಗೆ ಹೇಳು ಅಂದ್ರೆ ಅವ್ರ ಅತ್ತೆ ಆಗ್ಬೇಕು, ನಿಮ್ಮ ಅಮ್ಮನಿಗೆ ಹೇಳು, ಹಾಳು ಮಾಡ್ತಾ ಇರೋದು ನಾನಲ್ಲ ನಿಮ್ಮ ಅಮ್ಮ ಅಂತ ಹೇಳ್ತಾರೆ. ಅಂಡ್ ಡೋಂಟ್ ಲುಕ್ ಅಟ್ ಮೀ, ನನ್ನ ಕಡೆ ನೋಡ್ಬೇಡ ಅಂತ ಹೇಳ್ತಾರೆ. ಅಂಡ್ ಶಿ ಸೈಡ್ ಅಂಡ್ ಟರ್ನ್ ಅವೇ. ಸೊ ಆ ಥರ ಹೇಳಿ ಏನ್ ಮಾಡ್ತಾರೆ, ಸ್ವಾಮಿ ಅವ್ರ ಮದರು ತಿಳ್ಕೊಂಡು ಹೋಗ್ತಾರೆ. ಸೊ ದಿಸ್ ಇಸ್ ಅ ಸ್ಟೋರಿ. ನೆಕ್ಸ್ಟ್ ಕನ್ವರ್ಸೇಷನ್ ಏನಾಗುತ್ತೆ ಅಂತ, ಸ್ವಾಮಿ ಫಾದರ್ ಸ್ಯಾಟ್ ಗ್ಲೂಮ್ಲಿ ಗೇಸಿಂಗ್ ಅಟ್ ದ ನ್ಯೂಸ್ ಪೇಪರ್. ಸೊ ಅವ್ರು ಏನ್ ಮಾಡ್ತಾರೆ, ಹಾಗೆ ನ್ಯೂಸ್ ಪೇಪರ್ ಅನ್ನ ಸಿಟ್ಟಿನಲ್ಲಿ ನೋಡ್ತಾ ಹೋಗ್ತಾರೆ. ಆನ್ ಇಸ್ ಅ ಲ್ಯಾಂಪ್
and Swami rose silently and tiptoed to his bed in the passage. ಏನು ಮಾಡ್ತಾರೆ, ಈ ಕನ್ವರ್ಸೇಷನ್ ಅಬ್ಸರ್ವ್ ಮಾಡ್ತಿರೋಂಥ ಸ್ವಾಮಿ ಏನು ಮಾಡ್ತಾನೆ, ಹಾಗೆ ತುದಿ ಬೆರಳಲ್ಲಿ ಕಾಲಲ್ಲಿ ನಿಂತ್ಕೊಂಡು ಏನು ಮಾಡ್ತಾನೆ, ಸೈಲೆಂಟ್ ಆಗಿ ಹೆಗ್ ನಿಂತ್ಕೊಂಡು ಅವನೇನು ಮಾಡ್ತಾನೆ, ಬೆಡ್ ಪ್ಯಾಸೇಜ್ ಹತ್ರ ಹೋಗಿ ಅಂಡ್ ಗ್ರಾನಿ ವಾಸ್ ಸಿಟಿಂಗ್ ಅಪ್ ಇನ್ ಹರ್ ಬೆಡ್. ಆಕ್ಚುಲಿ ಅವ್ರ ಗ್ರ್ಯಾಂಡ್ ಮದರ್ ಏನು ಮಾಡ್ತಿರ್ತಾರೆ, ಆ ಬೆಡ್ ಹತ್ರ ಕೂತಿರ್ತಾರೆ. ಸೊ ಆಗ ಅವನು ಏನು ಮಾಡ್ತಾನೆ, ತುದಿ ಬೆರಳಲ್ಲಿ ಬೇಗ ಎದ್ದು ಹೋಗ್ತಾನೆ, ಯಾರು, ಸ್ವಾಮಿ. ಆ್ಯಂಡ್ ರಿಮಾರ್ಕ್ಡ್, ಅವಾಗ ಏನಾಗುತ್ತೆ, ಅವ್ರ ಅಜ್ಜಿಗೆ ಗೊತ್ತಾಗುತ್ತೆ ಮೊಮ್ಮಗ ಬಂದ ಅಂತ. ಸೊ ಶಿ ಫೈಂಡ್ ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಏನು ಹೇಳ್ತಾರೆ, ಆ ಹುಡುಗ ಹೇಳ್ತಾರೆ. ಅವಾಗ ಹುಡುಗಂಗೆ ಬಂದು ಸ್ವಾಮಿಗೆ ಪ್ರಶ್ನೆ ಕೇಳ್ತಾರೆ ಅವ್ರ ಅಜ್ಜಿ, ಈಗ ಆಲ್ರೆಡಿ ನಿದ್ದೆ ಬಂದಿದ್ದೀನಾ, ಸ್ಲೀಪಿ ಮೂಡಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಡೋಂಟ್ ಯು ವಾಂಟ್ ಟು ಹಿಯರ್ ಸ್ಟೋರಿ? ಪ್ರತಿನಿತ್ಯ ಅವನು ಏನು ಮಾಡ್ತಾನೆ, ಸ್ವಾಮಿ ಅವ್ರ ಅಜ್ಜಿ ಹತ್ರ ಸ್ಟೋರಿಯನ್ನು ಕೇಳ್ತಾ ಇರ್ತಾನೆ. ಸೊ ನಿನಗೆ ಸ್ಟೋರಿ ಕೇಳೋಕ್ಕೆ ಇಷ್ಟ ಇಲ್ವಾ, ಆಲ್ರೆಡಿ ನಿದ್ದೆ ಬಂದಿದೆ, ನಿನಗೆ ಮಲ್ಕೊಂತೀಯಾ ಅಂತ ಪ್ರಶ್ನೆ ಕೇಳ್ತಾರೆ. ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಾಕ್ಯುಲೇಷನ್ ಟು ಸೈಲೆಂಟ್ ಹಿಸ್ ಗ್ರ್ಯಾಂಡ್. ಅವನೇನು ಮಾಡ್ತಾನೆ, ಗೆಸ್ಟಾಕ್ಯುಲೇಷನ್ ಮೀನ್ಸ್ ಸನ್ನೆಗಳನ್ನು ಮಾಡೋದು. ಸೊ ಅವ್ರ ಅಜ್ಜಿಗೆ ಹೇಳ್ತಾನೆ, ಸುಮ್ಮನೆ ವಾಯ್ಸ್ ಇಲ್ಲದೇ ಸನ್ನೆ ಮಾಡ್ತಾನೆ, ನೀನು ಮಾತಾಡಬೇಡ ಸುಮ್ಮನಿರು ಅನ್ನೋ ರೀತಿ ಸನ್ನೆ ಮಾಡ್ತಾನೆ ಅವ್ರ ಅಜ್ಜಿ ಗ್ರಾನಿಗೆ. ಗ್ರಾನಿ ಮೀನ್ಸ್ ಗ್ರ್ಯಾಂಡ್ ಮದರ್. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್. ಅಂದರೆ ಏನು ಹೇಳ್ತಾರೆ, ಆ ಅಜ್ಜಿ ಗುಡ್ ಲೇಡಿ ಅಂದರೆ ಅವಳಿಗೆ ಏನೂ ಗೊತ್ತಾಗಲ್ಲ, ಅವ್ನು ಮಾಡುವಂಥ ಸನ್ನೆಗಳು ಅಂದರೆ ಗೆಸ್ಟಾಕ್ಯುಲೇಷನ್ ಮಾಡೋದು ಅವನಿಗೆ ಏನು, ಆ ಅಜ್ಜಿಗೆ ಏನೂ ತಿಳಿಯಲ್ಲ. ಸೊ ಹಾಗಾಗಿ ಆ ಅಜ್ಜಿಗೆ ಅದು ಗೊತ್ತಾಗಲ್ಲ. ಸೊ ಸ್ವಾಮಿ threw himself on his bed and pulled the blanket over his face. ಏನು ಮಾಡ್ತಾನೆ ಸ್ವಾಮಿ, ಅವ್ರ ಅಜ್ಜಿಗೆ ಗೊತ್ತಾಗದೇ ಇದ್ದಾಗ ಅವನು ಏನು ಮಾಡ್ತಾನೆ, ಬ್ಲಾಂಕೆಟ್ ಅನ್ನು ತುಂಬ ಉಚ್ಕೊಂಡು ಹಾಗೆ ಅವನ ಫೇಸ್ ಮೇಲ್ಗಡೆ ಉಚ್ಕೊಂಡು ಮಲ್ಕೊಂಡ್ಬಿಡ್ತಾನೆ, ಬೆಡ್ ಮೇಲ್ಗಡೆ ಬಂದು. ಸೊ ಗ್ರಾನಿ ಸೈಡ್, ಡೋಂಟ್ ಕವರ್ ಯುವರ್ ಫೇಸ್. ಅವಾಗ ಅವ್ರ ಗ್ರ್ಯಾಂಡ್ ಮದರ್ ಹೇಳ್ತಾರೆ, ಸೊ ನೀನು ಬ್ಲಾಂಕೆಟ್ ಇಂದ ನಿನ್ನ ಫೇಸ್ ಅನ್ನು ತುಂಬ ಮುಚ್ಕೋಬೇಡ ಅಂತ ಹೇಳ್ತಾರೆ. ಆರ್ ಯು ರಿಯಲಿ ವೆರಿ ಸ್ಲೀಪಿ? ಮತ್ತೆ ಅವ್ರು ಏನು ಮಾಡ್ತಾರೆ, ಅವ್ರ ಗ್ರ್ಯಾಂಡ್ ಮಾ ಪ್ರಶ್ನೆ ಕೇಳ್ತಾನೆ ಹೋಗ್ತಾರೆ. ಅವ್ನು ಸನ್ನೆ ಮಾಡಿದ್ರು ಸಹ ಶಿ ಇಸ್ ನಾಟ್ ಫೈನ್. ಸೊ ಆಗ ಏನು ಮಾಡ್ತಾರೆ, ನಿನ್ಗೆ ಇನ್ನೂ ನಿದ್ದೆ ಬಂದಿದೆನಾ, ಈಗಲೇ ನಿದ್ದೆ ಬಂದಿದೆ, ನಿಜವಾಗ್ಲೂ ನಿದ್ದೆ ಬಂದಿದ್ದೇನೆ ಅಂತ ಪ್ರಶ್ನೆ ಕೇಳ್ತಾ ಹೋಗ್ತಾರೆ ಅವ್ರ ಗ್ರ್ಯಾಂಡ್ ಮದರ್. ಸ್ವಾಮಿ ಲೆಂಟ್ ಓವರ್ ಆ್ಯಂಡ್ ವಿಸ್ಪರ್ಡ್. ಏನು ಮಾಡ್ತಾನೆ, ಅವನು ಹೊರಗು ಧ್ವನಿಯಲ್ಲಿ ಪಿಸು ಮಾತಲ್ಲಿ ಹೇಳ್ತಾ ಹೋಗ್ತಾನೆ. ಏನಂತ, ವಿಸ್ಪರ್ಡ್ ಮೀನ್ಸ್ ಪಿಸು ಮಾತು. ಹಿಯರ್ ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರಾನಿ ಅಂತ ಏನಾಯ್ತು, ದಯವಿಟ್ಟು ಅಜ್ಜಿ ಸುಮ್ಮನಿರು ಅಂತ ಅವ್ರ ಅಜ್ಜಿಗೆ ಹೇಳ್ತಾನೆ. ಡೋಂಟ್ ಟಾಕ್ ಟು ಮೀ ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ಯುವರ್ ಹೌಸ್ ಆನ್ ಫೈರ್. ಏನು ಹೇಳ್ತಾರೆ, ನನ್ನನ್ನು ಮಾತಾಡಿಸ್ಬೇಡ, ಡೋಂಟ್ ಟಾಕ್ ಟು ಮೀ ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಈವನ್ ಇಫ್ ಯುವರ್ ಹೌಸ್ ಈಸ್ ಆನ್ ಫೈರ್. ಮನೆಗೆ ಬೆಂಕಿ ಬಿದ್ದರೂ ನನ್ನ ಯಾರಾದರೂ ಮಾತಾಡ್ಸಕ್ಕೆ ಬಂದರೆ ಮಾತಾಡಿಸ್ಬೇಡ್ರಿ, ನಾನು ಮಲಗ್ತಿದ್ದೀನಿ ಅಂತ ಅವ್ರ ಅಜ್ಜಿಗೆ ಹೇಳ್ತಾನೆ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್ ಪರ್ಹ್ಯಾಪ್ಸ್ ಐ ಶಲ್ ಡೈ. ನಾನೇನಾದರೂ ಈಗ ನಿದ್ದೆ ಮಾಡಲಿಲ್ಲ ಅಂದರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ ಅವ್ರ ಅಜ್ಜಿಗೆ. ಆ್ಯಂಡ್ ಹೀ ಟರ್ನ್ ಓವರ್ ಆ್ಯಂಡ್ ಕರ್ಲ್. ಏನು ಮಾಡ್ತಾನೆ, ಟರ್ನ್ ಓವರ್ ಅಂದರೆ ತಿರುಗಿ ಆ ಸುರುಳಿ ಬೆಡ್ಶೀಟನ್ನು ಏನು ಮಾಡ್ತಾನೆ, ಸುರುಳಿ ಸುತ್ಕೊಳ್ತಾನೆ. ಕರ್ಲ್ಡ್ ಆ್ಯಂಡ್ ಸ್ನೋರ್ಡ್ ಅಂಡರ್ ದ ಬ್ಲಾಂಕೆಟ್ ಟಿಲ್ ಹಿ ಫೌಂಡ್ ಹಿಸ್ ಬ್ಲಾಂಕೆಟ್ ಪುಲ್ಡ್ ಅವೇ. ಏನು ಮಾಡ್ತಾನೆ, ಆ ಮುಖದ ಮೇಲೆ ಬ್ಲಾಂಕೆಟ್ ಹಾಕ್ಕೊಂಡು ಆ ಸ್ನೋರ್ಡ್ ಅಂದರೆ ಗೊರಕೆ ಬರೋ ರೀತಿ, ನನಗೆ ನಿದ್ದೆ ಬಂದಿದೆ ಅನ್ನೋ ರೀತಿ ಏನು ಮಾಡ್ತಾನೆ, ನಟನೆ ಮಾಡ್ತಾ ಹೋಗ್ತಾನೆ. ಸೊ ಆ ರೀತಿ ಬ್ಲಾಂಕೆಟನ್ನು ತುಂಬ ಹೊಚ್ಕೊಂಡು ಗೊರಕೆ ಹೊಡಿತಾ ಹೋಗ್ತಾನೆ. ಸೊ ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಆ್ಯಂಡ್ ಸ್ಟೂಡ್ ಓವರ್ ಹಿಮ್. ಸ್ವಾಮಿ ಗೆಟ್ ಅಪ್. ಏನು ಮಾಡ್ತಾನೆ, ಅವ್ನು ಮಲಗಿದ ತಕ್ಷಣ ಯಾರು ಬರ್ತಾರೆ, ಅವ್ರ ತಂದೆ ಬಂದು ನಿಂತ್ಕೊಳ್ತಾರೆ. ಏನಂತ ಹೇಳ್ತಾರೆ, ಸ್ವಾಮಿ ಗೆಟ್ ಅಪ್. ಏನಂತಾರೆ, ನೆಕ್ಸ್ಟ್ ಬರೋದ್ರಲ್ಲಿ ಏನಿರುತ್ತೆ ಅಂದರೆ ಗೆಟ್ ಅಪ್ ಸ್ವಾಮಿ ಅಂತ ಹೇಳ್ತಾನೆ. ಬಟ್ ಫಸ್ಟ್ ಟೈಮ್ ಅವ್ನು ಏನು ಹೇಳ್ತಾನೆ, ಸ್ವಾಮಿ ಗೆಟ್ ಅಪ್, ಎದ್ದೇಳು ಸ್ವಾಮಿ ಅಂತ ಅವ್ರ ತಂದೆ ಏನು ಮಾಡ್ತಾನೆ, ಅವ್ನು ಮಲಗಿದ ತಕ್ಷಣ ಬಂದು ಅಲ್ಲಿ ಅವ್ನ ಪಕ್ಕದಲ್ಲೇ ನಿಂತು ಎದ್ದೇಳಿಸ್ತಾನೆ. ಹೀ ಸೈಡ್, ಅವಾಗ ಹೇಳ್ತಾನೆ, ಏನು ಹೇಳ್ತಾನೆ, ಹೀ ಲುಕ್ ಲೈಕ್ ದ ಅಪರೇಷನ್ ಇನ್ ಸನ್ನಿ ಡಾರ್ಕ್ನೆಸ್ ಆಫ್ ದ ಪ್ಯಾಸೇಜ್. ಅವ್ರ ತಂದೆ ಅವನಿಗೆ ಸ್ವಾಮಿಗೆ ಯಾವ ರೀತಿ ಕಾಣ್ತಿದ್ದಾನೆ ಅಂದರೆ ಒಂದು ರೀತಿ ಭೂತದ ಥರ, ಗೋಸ್ಟ್ ಅಂದರೆ ದೆವ್ವ ಭೂತ ನೋಡಿರ್ತಿರಲ್ವ. ಸೊ ಆ ರೀತಿ ಕಲ್ಪನೆ ಇರುತ್ತಲ್ವ. ಸೊ ಆ ರೀತಿ ಏನಾಗುತ್ತೆ, ಅವ್ರ ತಂದೆ ಬಂದು ನಿಂತಿರೋದು ಅವನಿಗೆ ದೆವ್ವ ರೀತಿ ಕಾಣಿಸುತ್ತೆ. ವಿಚ್ ವಾಸ್ ಲೈಟ್ ಬೈ ಓನ್ ಲೈಟ್ ಫ್ರಮ್ ದ ಹಾಲ್. ಅಂದರೆ ಆ ಹಾಲಿನ ಬೆಳಕಿಗೆ ಅವರ ತಂದೆಯ ಒಂದು ಅವನಿಗೆ ಚಿತ್ರ ಯಾವ ರೀತಿ ಕಾಣಿಸುತ್ತೆ ಅಂದರೆ ಭೂತ ಬಂದು ನಿಂತಿದೆ ಅಥವಾ ದೆವ್ವ ಬಂದು ನಿಂತಿದೆ, ಗೋಸ್ಟ್ ಥರ ಕಾಣಿಸುತ್ತೆ. ಹಿಯರ್ ಸ್ವಾಮಿ ಸ್ಟಿಲ್ ಆ್ಯಂಡ್ ಗ್ರೋನ್ಡ್ ಹ್ಯಾಸ್ ಇಫ್ ಇನ್ ಸ್ಲೀಪ್. ಏನು ಮಾಡ್ತಾನೆ ಅಂದರೆ ಅವನು ರಿಕ್ವೆಸ್ಟ್ ರೀತಿಯಲ್ಲಿ ಅವನು ಗುರಕೆ ಹೊಡಿತಾ ಇರ್ತಾನೆ. ಅಂದರೆ ನನಗೆ ನಿದ್ದೆ ತುಂಬ ಬಂದಿದೆ ಅನ್ನೋ ರೀತಿ ನಟನೆ ಮಾಡ್ತಿರ್ತಾನೆ.
ಸೊ ಅವ್ರ ಫಾದರ್ ಬಂದು ಅವನು ಎಬ್ಬಿಸಿದ್ರು ಸಹ ಅವನಿಗೆ ಏನಿದೆ ನಿದ್ದೆ ಬಂದಿದೆ ಅನ್ನೋ ರೀತಿ ಅವನು ಗೊರಕೆ ಹೊಡಿತಾ ಹೋಗ್ತಾನೆ. ಹಿಯರ್ ಫಾದರ್ ಸೈಡ್ ಗೆಟ್ ಅಪ್ ಸ್ವಾಮಿ. ಮುಂಚೆ ಏನು ಹೇಳಿದ್ರು, ಸ್ವಾಮಿ ಗೆಟ್ ಅಪ್ ಅಂತ ಹೇಳಿದ್ರು. ಇವಾಗ ಏನು ಹೇಳ್ತಿದ್ದಾನೆ, ಫಸ್ಟು ಗೆಟ್ ಅಪ್ ಅಂತ ಹೇಳಿ ಆಮೇಲೆ ಸ್ವಾಮಿ ಅಂತ ಹೇಳಿ ಈ ರೀತಿ ಅವನು 3 ಸರಿ ಅವನನ್ನ ಎಬ್ಬಿಸ್ತಾನೆ, ಗೆಟ್ ಅಪ್ ಸ್ವಾಮಿ ಅಂತ. ಹಿಯರ್ ಗ್ರಾನಿ ಪ್ಲೀಡೆಡ್. ಗ್ರಾನಿ ಅಂದ್ರೆ ಗ್ರ್ಯಾಂಡ್ ಮದರ್ ಏನು ಹೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊತಾರೆ, ವೈ ಡು ಡಿಸ್ಟರ್ಬ್ ಹಿಮ್. ಅವ್ರ ಅಜ್ಜಿ ಅವ್ರ ತಂದೆ ಎದುರಿಸುವಾಗ ಅವ್ರ ಅಜ್ಜಿ ರಿಕ್ವೆಸ್ಟ್ ಮಾಡ್ತಾರೆ, ಯಾಕೆ ಅವನು ಎದುರಿಸ್ತೀಯ, ಡಿಸ್ಟರ್ಬ್ ಮಾಡ್ತೀಯ ಬಿಡು ಅಂತ ಅವ್ರ ತನ್ನ ಅಜ್ಜಿ ಏನು ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ಕೊತಾರೆ. ಸೊ ಗೆಟ್ ಅಪ್ ಸ್ವಾಮಿ. ಮತ್ತೆ ಏನು ಮಾಡ್ತಾರೆ, ಅವ್ರ ತಂದೆ ಬಿಡಲ್ಲ, ಮತ್ತೆ ಎದ್ದೇಳು ಸ್ವಾಮಿ ಅಂತ ಎದುರಿಸ್ತಾನೆ ಇರ್ತಾರೆ, ಗೆಟ್ ಅಪ್ ಸ್ವಾಮಿ. ಸೊ ಸೆಟ್ ಫಾದರ್ ಫಾರ್ ದ 3rd ಟೈಮ್ ಏನು ಮಾಡ್ತಾರೆ, 3 ಸರಿ ಅವ್ರ ತಂದೆಗೆ ಹೇಳ್ತಾರೆ. ಆ್ಯಂಡ್ ಸ್ವಾಮಿ ಗಾಟ್ ಅಪ್. ಸೊ ಸ್ವಾಮಿ ಏನು ಮಾಡ್ತಾರೆ, ಗಾಟ್ ಅಪ್ ಆಗಿ ಎದ್ದೇಳ್ತಾನೆ. ಸೊ ಅವಾಗ ಏನು ಮಾಡ್ತಾರೆ, ಫಾದರ್ ರೋಲ್ಡ್ ಹಿಸ್ ಬೆಡ್. ಆ ಸ್ವಾಮಿ ಹಾಸ್ಕೊಂಡಿರುವಂಥ ಬೆಡ್ಡನ್ನು ಏನು ಮಾಡ್ತಾರೆ, ರೋಲ್ ಮಾಡಿ ಟುಕ್ ಹಿಟ್ ಅಂಡರ್ ಹಿಸ್ ಹಾರ್ ಆ್ಯಂಡ್ ಸೆಡ್. ಅವಾಗ ಅವ್ರ ಫಾದರ್ ಏನು ಮಾಡ್ತಾರೆ, ಆ ಸ್ವಾಮಿ ಬೆಡ್ಡನ್ನು ರೋಲ್ ಮಾಡಿ ಅವನ ಒಂದು ಕೈಯಲ್ಲಿ ಇಟ್ಕೊಂಡು ಕಮ್ ವಿತ್ ಮೀ, ನನ್ನ ಜೊತೆ ಬಾ ಅಂತ ಏನು ಮಾಡ್ತಾರೆ. ಸ್ವಾಮಿ ಲುಕ್ಡ್ ಅಟ್ ಗ್ರಾನಿ. ಸೊ ಸ್ವಾಮಿ ಏನು ಮಾಡ್ತಾನೆ, ಸಿಟ್ಟಿನಲ್ಲಿ ಅವ್ರ ಫಾದರನ್ನ ನೋಡ್ತಾನೆ. ಹೆಸಿಟೇಟೆಡ್ ಫಾರ್ ಅ ಮೂಮೆಂಟ್, ಅಂದರೆ ಸಿಟ್ಟು ಮತ್ತು ಹೆದರಿಕೆಯಿಂದ ಏನು ಮಾಡ್ತಾನೆ, ಅವ್ರ ಫಾದರನ್ನ ನೋಡ್ತಾನೆ. ಆ್ಯಂಡ್ ಫಾಲೋ ಹಿಸ್ ಫಾದರ್ ಇನ್ ಟು ಆಫೀಸ್ ರೂಮ್. ಅವ್ರ ತಂದೆ ಏನು ಮಾಡ್ತಾರೆ, ನನ್ನ ಜೊತೆ ಬಾ ಕಮ್ ವಿತ್ ಮೀ ಅಂತ ಹೇಳ್ಕೊಂಡು ಹೋಗುವಾಗ ಅವನೇನು ಮಾಡ್ತಾನೆ, ಅವ್ರ ತಂದೆನ ಫಾಲೋ ಮಾಡ್ಕೊಂತ ಹೋಗ್ತಾನೆ. ಆನ್ ದ ವೇ ಥ್ರೂ ಎ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್. ಏನು ಮಾಡ್ತಾನೆ, ದಾರಿ ಹೋಗುವಾಗ ಅವ್ರ ಹಂಗೆ ಅವನ ತಾಯಿ ಕಡೆ ನೋಡ್ತಾನೆ. ಯಾಕೆಂದ್ರೆ ತಾಯಿ ಏನಾದರೂ ಹೇಳಿ ನನ್ನ ಆಫೀಸಲ್ಲಿ ಮಲಗಿಸೋದು ಬಿಡ್ಬೋದು ಅನ್ನೋ ದೃಷ್ಟಿನ ಏನು ಮಾಡ್ತಾನೆ, ಅವ್ರ ತಾಯಿ ಕಡೆ ಒಂದು ಅಪೀಲ್ ಅಂದರೆ ಮನವಿ ಮಾಡೋ ರೀತಿ ರಿಕ್ವೆಸ್ಟಲ್ಲಿ ಅವನು ಏನು ಮಾಡ್ತಾನೆ, ಒಂದು ಲುಕ್ಕನ್ನು ಕೊಡ್ತಾನೆ. ಅದಕ್ಕೆ ಶಿ ಸೆಡ್, ಅದಕ್ಕೆ ಅವ್ರ ತಾಯಿ ಹೇಳ್ತಾಳೆ, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್. ಯಾಕೆ ಅವನನ್ನ ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅವ್ರ ತಾಯಿ ಏನು ಮಾಡ್ತಾರೆ, ಶಿ ಸೆಡ್ ಕೇಳ್ತಾಳೆ, ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ಅಂದರೆ ಅವ್ರು ಏನು ಹೇಳ್ತಾರೆ, ಆ ಪ್ರಶ್ನೆ ಮಾಡಿ ಅವ್ನು ಹಾಲಲ್ಲೇ ಮಲಗ್ಬೋದಲ್ಲ, ಅವನೇನಕ್ಕೆ ರೂಮಿಗೆ ಕರ್ಕೊಂಡು ಹೋಗ್ತೀರಾ ಅನ್ನೋ ಪ್ರಶ್ನೆನ ಕೇಳ್ತಾರೆ. ನೆಕ್ಸ್ಟ್, ಐ ಡೋಂಟ್ ಥಿಂಕ್ ಸೊ. ನನಗೆ ಆ ಥರ ಏನು ಆಗ್ತಾ ಇಲ್ಲ. ಫಾದರ್ ಸೈಡ್ ಆ್ಯಂಡ್ ಸ್ವಾಮಿ ಸ್ಲಮ್ ಬಿಹೈಂಡ್ ಹಿಮ್ ವಿತ್ ಅ ಬೌಡ್ ಹೆಡ್. ಸೊ ಅವನು ಏನು ಮಾಡ್ತಾನೆ, ನನಗೆ ಆ ರೀತಿ ಏನು ಅನಿಸ್ತಾ ಇಲ್ಲ, ಅವ್ನು ಮಲಗಲಿ ಏನೂ ಆಗಲ್ಲ ಅಂತ ಅವ್ರ ಫಾದರ್ ಏನು ಮಾಡ್ತಾರೆ, ಅವ್ನು ಕರ್ಕೊಂಡು ಹೋಗುವಾಗ ಅವನು ಚೆಂಡನ್ನು ಬಗ್ಸ್ಕೊಂಡು ಅವ್ರ ಫಾದರ್ ಹಿಂದ್ಗಡೆ ಹೋಗ್ತಾನೆ. ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್ ಸ್ವಾಮಿ ಪ್ಲೀಡೆಡ್. ಆದರೂ ಒಂದ್ಸರಿ ಕೇಳ್ತಾನೆ ಅವ್ರ ತಂದೆ ಹಿಂದೆ ಹೋಗುವಾಗ, ನನ್ನ ಹಾಲಲ್ಲೇ ಮಲಗೋಕ್ಕೆ ಬಿಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾನೆ. ಯಾರು, ಸ್ವಾಮಿ. ಆ್ಯಂಡ್ ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್. ಅಂದರೆ ನಿಮ್ಮ ಆಫೀಸಲ್ಲಿ ಏನು ಲಾ ಬುಕ್ ಇದೆಯಲ್ಲ ಅದ್ರ ಹಿಂದ್ಗಡೆ ಸ್ಕಾರ್ಪಿಯನ್ಸ್ ಅಂದರೆ ಚೇಳುಗಳಿದ್ದಾವೆ, ನನಗೆ ಭಯ ಆಗುತ್ತೆ, ಮತ್ತು ನಿಮ್ಮ ಬುಕ್ಸಲ್ಲಿ ಡಸ್ಟ್ ಇದೆ, ಸೊ ಹಾಗಾಗಿ ನಾನು ಹಾಲಲ್ಲಿ ಮಲಗ್ತೀನಿ, ನಾನು ಬಿಡಿ ಅಂತ ಅವ್ನ ಫಾದರ್ಗೆ ಏನು ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊತಾನೆ. ನೆಕ್ಸ್ಟ್, ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟ್ಲ್ ಫೆಲ್ಲೋ. ಅಂದರೆ ಲಿಟ್ಲ್ ಫೆಲ್ಲೋ ಅಂದರೆ ಮಗುಗೆ ಹೇಳ್ತಾನೆ, ಹುಡುಗ ಅಲ್ಲಿ ಯಾವುದೇ ರೀತಿಯಾದಂಥ ಚೇಳು ಇಲ್ಲ, ದರ್ ಇಸ್ ನೋ ಸ್ಕಾರ್ಪಿಯನ್ಸ್. ಆ್ಯಂಡ್ ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ನೀನು ಕೆಳಗಡೆ ಮಲ್ಕೊಂಡಾಗ ನಿನಗೆ ಹೆಸಿಟೇಟ್ ಆಗ್ತಿದೆ, ಸ್ಕಾರ್ಪಿಯನ್ಸ್ ಎದಕ್ಕೆ ಅಂದರೆ ನೀನು ಬೆಂಚ್ ಮೇಲೆ ಮಲ್ಕೋ ಅಂತ ಅಂದು ಏನು ಮಾಡ್ತಾನೆ ಅವ್ರ ಫಾದರು, ಹುಡುಗನನ್ನು ಬಿಡೋದೇ ಇಲ್ಲ, ಕರ್ಕೊಂಡು ಹೋಗ್ತಾನೆ. ಕೆನ್ ಐ ಹ್ಯಾವ್ ಎ ಲ್ಯಾಂಪ್ ಡ್ಯೂರಿಂಗ್ ಇನ್ ದ ರೂಮ್. ನಾನು ರೂಮಲ್ಲಿ ಇರುವಾಗ ನಾನು ಬನ್ನಿಂಗ್ ಇನ್ ದ ರೂಮ್. ಸೊ ರೂಮಲ್ಲಿ ಇರುವಾಗ ನಾನು ಲ್ಯಾಂಪನ್ನು ಉರಿಸ್ಬೋದಾ, ಲ್ಯಾಂಪ್ ಬೆಳಕಲ್ಲಿ ನಾನು ಮಲಗ್ಬೋದಾ ಅಂತ ಕ್ವಶನ್ ಕೇಳ್ತಾನೆ. ಅವ್ರ ತಂದೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ನೀವು ರೂಮಲ್ಲೇ ಮಲಗಬೇಕು, ಬೆಂಚ್ ಮೇಲೆ ಮಲಗುವಂದ್ರು. ಹಾಗೆ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ನಾನು ಏನು ಮಾಡ್ಬೋದು, ಲೈಟನ್ನು ಹಾಕ್ಬೋದಾ ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೈಡ್ ಆಫ್ ಡಾರ್ಕ್ನೆಸ್. ನೀನು ಕತ್ಲಿಗೆ ಎದುರಬಾರ್ದು, ಕತ್ಲಿಗೆ ಎದುರಲಿಲ್ಲಂಗೆ ನೀನು ಏನು ಮಾಡಬೇಕು, ಇದನ್ನು ಮಾಡೋ ಮಲಗೋದನ್ನು ಕಲಿಬೇಕು, ನೀನು ಕತ್ಲಿಗೆ ಎದುರಬಾರ್ದು, ಸೊ ಆ ರೀತಿ ಕಲಿಬೇಕು, ಹಾಗಾಗಿ ನೀನು ಹಾಕ್ಬಿಡಲ್ಲ ಇದು ಅಂತ ಹೇಳ್ತಾನೆ. ಸೊ ಇಟ್ ಈಸ್ ಓನ್ಲಿ ಕ್ವಶನ್ ಆಫ್ ಹ್ಯಾಬಿಟ್. ಅದೇನದು ನಿನ್ನ ಹ್ಯಾಬಿಟ್ ಆಗಿಬಿಟ್ಟಿದೆ, ಸೊ ಹ್ಯಾಬಿಟನ್ನು ಚೇಂಜ್ ಮಾಡ್ಕೊ ಅನ್ನೋ ರೀತಿ ಅವ್ರ ಫಾದರ್ ಹೇಳ್ತಾರೆ. ಯು ಮಸ್ಟ್ ಕಲ್ಟಿವೇಟ್ ಅ ಗುಡ್ ಹ್ಯಾಬಿಟ್. ಸೊ ಆ ರೀತಿ ಧೈರ್ಯವಾಗಿ ಬದುಕೋದನ್ನು ಕಲಿ, ಒಳ್ಳೆ ಹ್ಯಾಬಿಟನ್ನು ಬೆಳೆಸ್ಕೋ ಅನ್ನೋ ರೀತಿ ಅವ್ರ ಫಾದರು ಅವ್ನಿಗೆ ಏನು ಮಾಡ್ತಾರೆ, ಸ್ವಾಮಿಗೆ ಹೇಳ್ತಾರೆ. ಯು ವಿಲ್ ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್. ಸೊ ಏನು ಮಾಡ್ತಾನೆ, ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್. ಅಂದರೆ ನೀನು ಬೇಕಾದರೆ ಡೋರನ್ನು ಓಪನ್ ಮಾಡಿ
ಮಲ್ಕೋಬಹುದು ಅಂದರೆ ಏನಾಗುತ್ತೆ, ಸ್ವಲ್ಪ ಅವನಿಗೇನೋ ಧೈರ್ಯ ಬರುತ್ತೇನೋ ಅನ್ನೋದಕ್ಕೋಸ್ಕರ ಏನು ಮಾಡ್ತಾನೆ, ಕೇಳ್ತಾನೆ ನಾನು ಡೋರನ್ನು ಓಪನ್ ಮಾಡ್ಕೊಂಡು ಅದು ಮಲ್ಕೋಬೋದಾ ಅಂತ. ಸೊ ಅದಕ್ಕೆ ಅವ್ರ ಫಾದರ್ ಹೇಳ್ತಾರೆ ಆಲ್ ರೈಟ್ ಅಂದರೆ ಓಕೆ ಅಂತ ಹೇಳ್ತಾರೆ. ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಅಪ್ ಯುವರ್ ಬೆಡ್ ಆ್ಯಂಡ್ ಟು ಗೋ ಟು ಯುವರ್ ಗ್ರಾನಿ ಸೈಡ್ ಅಟ್ ನೈಟ್. ಓಕೆ, ನೀನು ಲೈಟ್ ಆನ್ ಮಾಡ್ಕೊಂಡೆ ಮಲ್ಕೋ, ಬಟ್ ಏನು ಮಾಡೋ ಆಗಿಲ್ಲ, ಡೋಂಟ್ ಗೋ ರೋಲ್ ದ ಬೆಡ್ ಸೊ ಅಟ್ ಅ ನೈಟ್ ಅಂಡ್ ಗೋ ಟು ದ ಗ್ರಾನಿ ಹತ್ರ ಹೋಗ್ಬೇಡ. ನೀನು ಮಧ್ಯರಾತ್ರಿ ಮಲ್ಕೊಂತಾನೆ ಅಂತ ಹೇಳಿದ್ರೆ ಮಧ್ಯರಾತ್ರಿ ಬೆಡ್ಡನ್ನು ಸುತ್ಕೊಂಡು ಮತ್ತೆ ನೀನು ನಿಮ್ಮ ಗ್ರ್ಯಾಂಡ್ ಮದರ್ ಹತ್ರ ಹೋಗ್ಬೇಡ, ಹಾಗೆ ಮಲ್ಕೋ ಅಂತ ಹೇಳಿ ನನಗೆ ಪ್ರಾಮಿಸ್ ಮಾಡು ಅಂತ ಏನು ಮಾಡ್ತಾನೆ ಅವ್ರ ಫಾದರ್ ಕೇಳ್ತಾರೆ. ಇಫ್ ಯು ಡೂ ಇಟ್ ಐ ವಿಲ್ ಮೇಕ್ ಯು ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಏನು ಮಾಡ್ತಾರೆ, ನೀನೇನಾದರೂ ನನಗೆ ಪ್ರಾಮಿಸ್ ಮಾಡಿ ರಾತ್ರಿ ಏನಾದ್ರು ಎದ್ದು ಹೋಗಿ ನಿಮ್ಮ ಗ್ರ್ಯಾಂಡ್ ಮದರ್ ಹತ್ರ ಮಲ್ಕೊಂಡ್ರೆ ನಾನು ನಿಮ್ಮ ಸ್ಕೂಲಲ್ಲಿ ಹೇಳಿ ಏನು ಮಾಡ್ತೀನಿ ಅಂದರೆ ಸ್ಕೂಲಲ್ಲಿ ಹೇಳಿ ಎಲ್ಲರಿಗೂ ನಗೋ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅ ಕನ್ವರ್ಸೇಷನ್ ಅಬೌಟ್ ದ Swami and his father. Today this is off chapter is completed. So I will give homework for this topic related. I given some of questions, 3 questions. So first question is Swami's father drew his attention to the report in the newspaper. What was the report about? Already our father newspaper ಓದ್ತಿದ್ದಾರೆ ಅಂತ ಹೇಳಿದೆ. ಸೊ ಹಾಗಾಗಿ ಯಾವ ವಿಷಯದ ಬಗ್ಗೆ ರಿಪೋರ್ಟ್ ಬಗ್ಗೆ ಅವ್ರ ಫಾದರ್ ಓದ್ತಿದ್ದಾರೆ ಅನ್ನೋದು ದಿಸ್ ಇಸ್ ಒನ್ ಆಫ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ದ ರಿಪೋರ್ಟ್ ಸೆಡ್ ದಟ್ ಬಾಯ್ ಸ್ಟೇಡ್ ಆನ್ ದ ಟ್ರೀ. ರಿಪೋರ್ಟ್ ಏನು ಹೇಳುತ್ತೆ, ಆ ಹುಡುಗ ಏನು ಮಾಡ್ತಾನೆ, ಟ್ರೀ ಮೇಲ್ಗಡೆ ಹತ್ತಿ ಕೂರ್ತಾನೆ ಅಂತ ಹೇಳಿ ಫಾರ್ ಆಫ್ ಡೇ, ಅರ್ಧ ದಿನ ತನಕ ಅವನು ಏನು ಮಾಡ್ತಾನೆ, ಮರದ ಮೇಲ್ಗಡೆ ಕೂರ್ತಾನೆ. ಸೊ ವೈ ಡಿಡ್ ಹಿ ಡೂ ಸೋ, ಏನಕ್ಕೋಸ್ಕರ ಅವನು ಆ ರೀತಿ ಮಾಡ್ತಾನೆ, ನಾನು ಹೇಳಿರುವ ಪಾಠ ಮಾಡುವಾಗ. ಸೊ ಅಲ್ಲಿ ಕ್ವಶನ್ ಇದೆ, ಯಾಕೆ ಅವನು ಅರ್ಧ ದಿನ ತನಕ ಮರದ ಮೇಲ್ಗಡೆ ಕೂರ್ತಾನೆ, ವೈ ಡಿಡ್ ಹಿ ಡೂ ಸೋ. ಅದಕ್ಕೆ ಆಪ್ಷನ್ ಇದೆ, 3 ಆಪ್ಷನ್ ಇದೆ. ಇದರಲ್ಲಿ ಯಾವುದು ಸರಿ ಅನ್ನೋದನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಏನು ಆಪ್ಷನ್ ಇದೆ, ಹಿ ವಾಂಟೆಡ್ ಟು ವಾಚ್ ದ ಟೈಗರ್ ಫ್ರಮ್ ದ ಟಾಪ್ ಆಫ್ ಟ್ರೀ, ಅಂದ್ರೆ ಆ ಟೈಗರ್ ಅನ್ನ ಮರದ ಮೇಲೆ ನೋಡೋಕ್ಕೋಸ್ಕರ ಕೂತಿರ್ತಾನೋ, ಅಥವಾ he wanted someone to kill the tiger, ಅಂದ್ರೆ ಕೆಲವು ಜನ ಬಂದು ಆ ಟೈಗರ್ ಅನ್ನು ಕೊಲ್ಲೋ ತನಕ ಕೂತಿರ್ತಾನೋ, ಅಥವಾ he wanted to take rest for some time, ಅಂದ್ರೆ ಅಲ್ಲಿ ರೆಸ್ಟ್ ತಗೊಂಡು ಕೂತಿರ್ತಾನೋ. ಈ 3ರಲ್ಲಿ ಯಾವುದು ಸರಿ ಅನ್ನೋದನ್ನ ನಾನು ಪಾಠ ಮಾಡಿದ್ದೀನಲ್ವಾ. ಸೊ ಯು ಚೂಸ್ ಅಮೌಂಟ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್, ಥರ್ಡ್, ವಾಟ್ ಈಸ್ ದ disgraceful according to the Swami father. So ಇಲ್ಲಿ disgraceful means ನಾಚಿಕೆಗೇಡಿನ ಸಂಗತಿ. ಅವ್ರ ಫಾದರ್ ರೈಟರ್ ಅಲ್ವಾ ಸ್ವಾಮಿಗೆ. ಸೊ ಅದು ಏನು, ವಾಟ್ ಇಸ್ ಅಕಾರ್ಡಿಂಗ್ ಟು ದ ಸ್ವಾಮಿ ಫಾದರ್ ಪ್ರಕಾರ ಯಾವುದು ಡಿಸ್ಗ್ರೇಸ್ಫುಲ್, ನಾಚಿಕೆಗೇಡಿನ ಸಂಗತಿ. ಸೊ ನಾನು ಹೇಳಿದ್ದೀನಲ್ವಾ. ಸೊ ಅದಕ್ಕೆ ಏನು ಉತ್ತರ ಅನ್ನೋದ್ರ ಬಗ್ಗೆ ದಿಸ್ ಇಸ್ ಫಾರ್ ಯುವರ್ ಹೋಮ್ವರ್ಕ್. ಸೊ ಶಾರ್ಟ್ ಆಗಿ ನೀವು ಇದಕ್ಕೆ ಆನ್ಸರ್ ಅನ್ನ ಮಾಡಿ. ಸೊ ಥ್ಯಾಂಕ್ ಯು. Good morning dear students. Yesterday we already know the off chapter. Now I continue the second off portion. So let's see the book. First 10 point in the nota hogi. Swami felt cut off from humanity. ಏನಾಗ್ತು, ಲಾಸ್ಟ್ ನಾವು ಎಲ್ಲಿ ಬಿಟ್ಟಿದ್ವಿ, ಏನಂತ ಹೇಳ್ತಾರೆ, ತಂದೆಯವರು ಏನು ಹೇಳ್ತಾರೆ, ನೀನು ಮಲಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಎದುರುಗಡೆ ನಾನು ನಗೆ ಪಾಠ ಮಾಡ್ತೀನಿ ಅಂತ ಹೇಳಿದರು. ಸೊ ಅದಾದಮೇಲೆ ಏನು ಕಂಟಿನ್ಯೂ ಆಯಿತು ಅಂದರೆ ಸ್ವಾಮಿ ಹೇಳ್ತಾನೆ, ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ, ಅಂದರೆ ಅವನು ಮಾನವೀಯತೆಯನ್ನು ಮತ್ತು ಏನು ಮಾಡ್ತಾನೆ, ಸ್ವಾಮಿ ತಂದೆನ ನೋಡ್ತಾನೆ. ಹಿ ವಾಸ್ ಪೇನ್ಡ್ ಆ್ಯಂಡ್ ಹಂಗ್ರಿ, ಯಾಕೆಂದರೆ ಅವನಿಗೆ ತುಂಬ ನೋವಾಗಿದೆ, ಅದೇ ರೀತಿ ತುಂಬ ಕೋಪನೂ ಬಂದಿದೆ. ಯಾಕೆಂದರೆ ಅವ್ರ ತಂದೆ ಏನು ಮಾಡ್ತಿದ್ದಾರೆ, ರೂಮಲ್ಲಿ ಮಲಗು ಅಂತ ಹೇಳ್ತಿದ್ದಾರೆ, ಬಿಡ್ತಾ ಇಲ್ಲ. ಸೊ ಹಾಗಾಗಿ ಅವನು ಏನು ಮಾಡಿದ್ದಾನೆ, ಸಿಟ್ಟು ಬಂದಿದೆ, ಅದೇ ರೀತಿ ಅವನಿಗೆ ತುಂಬ ನೋವಾಗಿದೆ. ಹಿ ಹ್ಯಾಡ್ ನಾಟ್ ಲೈಕ್ ದ ಸ್ಟ್ರೈನ್ ಆಫ್ ಕ್ರೂಲ್ಟಿ he saw in his father nature. ಸೊ ಅವನು ಏನು ಮಾಡ್ತಿದ್ದಾನೆ ಅಂದರೆ ಅವನಿಗೆ ಇಷ್ಟ ಆಗ್ತಾಯಿಲ್ಲ, ಏನು ಅವ್ರ ತಂದೆಯಲ್ಲಿರುವಂಥ ಕ್ರೂರತನ ಅಥವಾ ಅವ್ರದ್ದು ಒಂದು ದೃಢವಾದ ನಿರ್ಧಾರವನ್ನು ಬದಲಾಯಿಸದೇ ಇರುವಂತಹ ಒಂದು ಕ್ಯಾರೆಕ್ಟರ್ ಅವ್ನಿಗೆ, ಯಾರಿಗೆ, ಸ್ವಾಮಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಏನು ಮಾಡ್ತಿದ್ದಾನೆ ಸ್ವಾಮಿ, ಅವನು ಟೈಗರ್ ಸ್ಟೋರಿ ಏನು ನ್ಯೂಸ್ ಪೇಪರಲ್ಲಿ ಪ್ರಿಂಟ್ ಮಾಡಿದಾರೋ ಅದನ್ನು ದ್ವೇಷ ಮಾಡ್ತಿದ್ದಾನೆ. ಸೊ ಯಾಕಾದರೂ ನ್ಯೂಸ್ ಪೇಪರಲ್ಲಿ ಆ ಸ್ಟೋರಿನ ಪ್ರಿಂಟ್ ಮಾಡಿದ್ರು, ಯಾಕಾದರೂ ಮಾಡಿದ್ರು ಅಂತ ಅದ್ರ ಬಗ್ಗೆ ಅವನು ಏನು ಮಾಡ್ತಾ ಇದ್ದಾನೆ, ಆ ನ್ಯೂಸ್ ಬಗ್ಗೆ ದ್ವೇಷವನ್ನು ಕಾಡ್ತಿದ್ದಾನೆ. ಹಿಯರ್ ಹಿ ವಿಶ್ಡ್ ದಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ ದ ಬಾಯ್. ಅವನು ಏನಂತ ವಿಶ್ ಮಾಡ್ತಿದ್ದಾನೆ ಅಂದರೆ, ಯಾಕಾದರೂ ಆ ಟೈಗರ್ ಆ ಬಾಯ್ನ ಹಾಗೆ ಬಿಟ್ಬಿಡ್ತೋ
ಅಂತ ಯೋಚನೆ ಮಾಡ್ತಿದ್ದಾನೆ. ಅಂದರೆ ಆ ಟೈಗರ್ ಏನು ಮಾಡಬೇಕಿತ್ತಂತೆ, ಆ ಬಾಯ್ನ ತಿಂದಾಕ್ಬಿಡ್ಬೇಕಿತ್ತು. ಯಾಕಾದರೂ ಆ ಟೈಗರು ಆ ಬಾಯ್ನ ಹಾಗೆ ಬಿಡ್ತು ಅಂತ ಅಂದ್ಕೊಂತಿದ್ದಾನೆ. ಹೂ ಡಿಡ್ ನಾಟ್ ಅಪಿಯರ್ ಟು ದ ಬಾಯ್ ಆಫ್ಟರ್ ಆಲ್. ಅಕಸ್ಮಾತ್ ಆ ಟೈಗರ್ ಏನಾದರೂ ಆ ಹುಡುಗನನ್ನ ತಿಂದಾಕ್ಬಿಟ್ಟಿದ್ರೆ ಆ ಹುಡುಗ ಇರ್ತಾನೆ ಇರಲಿಲ್ಲ. ಈಸ್ ನಾಟ್ ಅಪಿಯರ್. ಸೊ ಹಾಗಾಗಿ ಬಟ್ ಇಸ್ ಅ ಮಾನ್ಸ್ಟರ್. ಅವನು ಏನಾಗ್ತಿದ್ದ, ಆ ಟೈಗರ್ ಆ ಹುಡುಗನ ತಿಂದಾಕ್ಬಿಟ್ಟಿದ್ರೆ ಅವನು ಏನಾಗ್ತಿರ್ಲಿಲ್ಲ, ಅವನು ಭೂಮಿ ಮೇಲೆ ಇರ್ತಿರ್ಲಿಲ್ಲ. ಅವನು ಏನಾಗ್ತಿದ್ದ, ಅವನು ಸತ್ತೋದ್ಮೇಲೆ ರಾಕ್ಷಸ ಆಗಿಬಿಡ್ತಿದ್ದ. ಸೊ ಯಾಕಾದ್ರೂ ಈ ನ್ಯೂಸನ್ನು ಕೊಟ್ಟರು ಅಂತ ಅವನು ಏನು ಮಾಡ್ತಾನೆ, ಮನಸ್ಸಲ್ಲೇ ಸ್ವಾಮಿ ಹೇಟ್ ಮಾಡ್ತಾನೆ. ನೆಕ್ಸ್ಟ್, ಆಸ್ ದ ನೈಟ್ ಅಡ್ವಾನ್ಸ್ಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್. ಏನಾಯ್ತು ಅಂದರೆ ಅವ್ರ ತಂದೆ ಬಿಡಲ್ಲ, ಕರ್ಕೊಂಡು ಹೋಗ್ತಾರೆ. ಸೊ ನೈಟ್ ಆಗಿರುತ್ತೆ, ಕತ್ಲಾಗ್ತಾ ಹೋಗುತ್ತೆ. ಅದೇ ರೀತಿ ಅಂದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್. ಸೊ ಟೈಮ್ ಆಗ್ತಾ ಹೋದಂಗೆಲ್ಲ ಏನಾಗ್ತಿದೆ, ಮನೆ ತುಂಬ ಸೈಲೆನ್ಸ್, ಅಂದರೆ ಏನಾಗ್ತಿದೆ, ಏನು ಸೌಂಡ್ ಕೇಳಿಸ್ತಾ ಇಲ್ಲ, ಸೈಲೆನ್ಸ್ ಆಗಿ ಅವನಿಗೆ ಫೀಲ್ ಆಗುತ್ತೆ. ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್. ಸೊ ಕತ್ಲಾದಂಗೆಲ್ಲ ಅವನಿಗೆ ಏನಾಗ್ತಾ ಇದೆ ಅಂದರೆ ಅವನ ಹಾರ್ಟ್ ಬೀಟ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೀ ರಿಮೆಂಬರ್ಡ್ ಆಲ್ ದಿ ಸ್ಟೋರೀಸ್ ಆಫ್ ಡೆವಿಲ್. ಅವಾಗ ಅವನಿಗೆ ಏನು ನೆನಪಾಗ್ತಾ ಹೋಗುತ್ತೆ, ಅವನೇನು ಮುಂಚೆ ಕೇಳಿರ್ತಾನಲ್ಲ ಎಲ್ಲ ಒಂದು ದೆವ್ವಗಳ ಸ್ಟೋರಿ ಅವನಿಗೆ ಏನಾಗ್ತಾ ಹೋಗುತ್ತೆ, ನೆನಪಾಗ್ತಾ ಹೋಗುತ್ತೆ. ಆ್ಯಂಡ್ ಗೋಸ್ಟ್ ಹೀ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಸೊ ಅವನ ಜೀವನದಲ್ಲಿ ಏನಾದರೂ ಹಳೆ ದೆವ್ವದ ಕಥೆಗಳು ಅಥವಾ ಭೂತ ಕಥೆಗಳು ಏನೇನು ಇದ್ವಲ್ಲ, ಆ ಎಲ್ಲ ಸ್ಟೋರಿಗಳು ಅವನಿಗೆ ಏನಾಗ್ತಾ ಹೋಗುತ್ತೆ, ನೆನಪಿಗೆ ಬರ್ತಾ ಹೋಗುತ್ತೆ. ಯಾಕೆಂದರೆ ಅವ್ನು ಕತ್ಲಲ್ಲಿ ಮಲಗಿಬಿಟ್ಟಿದ್ರೆ, ರೂಮಲ್ಲಿ ಮಲಗಿಸಿ ಹೋಗಿದ್ದಾರೆ ಅವ್ರ ತಂದೆ. ಸೊ ಹಾಗಾಗಿ ಅವನಿಗೆಲ್ಲ ಸ್ಟೋರಿಗಳು ಅದೆಲ್ಲ ನೆನಪಾಗ್ತಾ ಇದೆ. ಆ್ಯಂಡ್ ಹೌ ಆಫನ್ ಹಿಸ್ ಚುಮ್ ಮನಿ had seen the devil in the banyan tree at his street end. How often? ಸ್ವಲ್ಪ ಸಮಯ ಆದಮೇಲೆ his ಮನಿ, ಚುಮ್ ಅಂದರೆ ಫ್ರೆಂಡ್ ಅಂತ ಕರಿತೀವಿ. ಅಂದರೆ ಮನಿ ಅಂದರೆ ಅವನು ಹುಡುಗನ ಹೆಸರು, ಅಂದರೆ ಅವನ ಫ್ರೆಂಡ್ ಹೆಸರು ಏನು, ಚುಮ್ ಅಂದರೆ ಫ್ರೆಂಡ್. ಮನಿ ಇಸ್ ದ ಪರ್ಸನ್ ನೇಮ್, ಅವನ ಫ್ರೆಂಡ್ ನೇಮ್ ಮನಿ. ಅವನ ಫ್ರೆಂಡ್ ಮನಿ ಇರ್ತಾನೆ, ಅವನೇನು ಮಾಡಿರ್ತಾನೆ, ಹ್ಯಾಡ್ ಸೀನ್ ದ ಡೆವಿಲ್. ಅವನೇನು ಮಾಡಿರ್ತಾನೆ, ಒಂದು ದೆವ್ವನ ನೋಡಿರ್ತಾನೆ. ಇಂದ ಬನಿಯನ್ ಟ್ರೀ, ಎಲ್ಲಿ ಅಂದರೆ ಆಲದ ಮರದಲ್ಲಿ ಒಂದು ದೆವ್ವನ ನೋಡಿರ್ತಾನೆ. ಎಲ್ಲಿ ಅದು ಬನಿಯನ್ ಟ್ರೀ ಇರುತ್ತೆ, ಅಟ್ ಈಸ್ ಸ್ಟ್ರೀಟ್ ಎಂಡ್. ಆ ಓಣಿಯ ಕೊನೆಯಲ್ಲಿ ಒಂದು ಬನಿಯನ್ ಟ್ರೀ ಇರುತ್ತೆ, ಅಂದರೆ ಆಲದ ಮರ ಇರುತ್ತೆ. ಅಲ್ಲಿ ಅವನ ಫ್ರೆಂಡ್ ಮನಿ ಏನು ಮಾಡಿರ್ತಾನೆ, ಆ ದೆವ್ವವನ್ನು ನೋಡಿರ್ತಾನೆ. ಆ್ಯಂಡ್ ವಾಟ್ ಅಬೌಟ್ ದ ಪೂರ್ ಮನಿಸ್ವಾಮಿ ಫಾದರ್. ಅದಾದಮೇಲೆ ಅದು ಸ್ಟೋರಿ ಮುಗೀತು ಅವನಿಗೆ. ಅದಾದಮೇಲೆ ಇನ್ನೊಂದು ನೆನಪಾಗುತ್ತೆ. ಏನು ನೆನಪಾಗುತ್ತೆ ಅಂದರೆ ಮನಿಸ್ವಾಮಿ ಫಾದರ್. ಆ ಮನಿಸ್ವಾಮಿ ಫಾದರ್ ಇರ್ತಾರೆ. ಸೊ ಅವನ ಫ್ರೆಂಡ್ ಮನಿಸ್ವಾಮಿಯ ಫಾದರ್ದು ಒಂದು ಸ್ಟೋರಿ ನೆನಪಾಗುತ್ತೆ. ಏನು ಸ್ಟೋರಿ ಅದು, ಹೂ ಸ್ಪಾಟ್ ಔಟ್ ಬ್ಲಡ್ ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ ಹೆಡ್ ಸ್ಲ್ಯಾಪ್ಡ್ ಹಿಸ್ ಚೀಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ಒಂದಿನ ರಾತ್ರಿ ಮನಿಸ್ವಾಮಿ ಫಾದರ್ ಏನು ಮಾಡ್ತಿರ್ತಾರೆ, ನದಿ ದಡದಲ್ಲಿ ಏನು ಮಾಡ್ತಾರೆ, ನಡ್ಕೊಂಡು ಬರ್ತಾ ಇರುವಾಗ ಅಲ್ಲಿ ಒಂದು ದೆವ್ವ ಏನು ಮಾಡುತ್ತೆ, ಅವನಿಗೆ ಕಪಾಳಕ್ಕೆ ಹೊಡೆಯುತ್ತೆ. ಕಪಾಳಕ್ಕೆ ಹೊಡೆದಾಗ ಏನಾಗುತ್ತೆ, ಅವನು ರಕ್ತಕಾರಿ ಬಿದ್ದು ಸತ್ತೋಗ್ಬಿಡ್ತಾನೆ ಅನ್ನೋದು ಒಂದು ಸ್ಟೋರಿ ಕೇಳಿರ್ತಾನೆ. ಅವಾಗ ಏನಾಗುತ್ತೆ, ಅವನಿಗೆ ಆ ಸ್ಟೋರಿ ನೆನಪು ಬರುತ್ತೆ. ಸೊ ದ ಡೆವಿಲ್ ಇಸ್ ಸ್ಲ್ಯಾಪ್, ಅಂದರೆ ಅವನ ಕೆನ್ನೆಗೆ ಚೀಕಿಗೆ ಏನು ಮಾಡಿರುತ್ತೆ, ಹೊಡೆದಿರೋದ್ರಿಂದ ಏನಾಗುತ್ತೆ, ಅವನು ರಕ್ತಕಾರಿ ಬಿದ್ದುಬಿಟ್ಟಿದ್ದಾನೆ ಅನ್ನೋದು ಒಂದು ಕತೆ ಕೇಳಿರ್ತಾನೆ. ಸೊ ಆ ಕಥೆನೂ ಸಹ ಅವನಿಗೆ ಏನು ಬರುತ್ತೆ, ಕತ್ಲಲ್ಲಿ ಮಲಗಿದಾಗ ನೆನಪು ಬರ್ತಾ ಹೋಗುತ್ತೆ. ಆ್ಯಂಡ್ ಹಿ ವಾಸ್ ಆ್ಯಂಡ್ ಸೊ ಆನ್. ಈ ರೀತಿ ಏನಾಗ್ತಾ ಹೋಗುತ್ತೆ, ಅವನಿಗೆ ಹಳೆ ಕೆಟ್ಟ ಕಥೆಗಳು ಅಥವಾ ಭೂತದ ಕಥೆಗಳು, ಗೋಸ್ಟ್ ಅಂದರೆ ದೆವ್ವ ಕಥೆಗಳು ಏನಾಗ್ತಾ ಹೋಗುತ್ತೆ ಅವನಿಗೆ, ಒಂದೊಂದಾದ್ಮೇಲೆ ಅವನು ಏನೇನು ಕೇಳಿರ್ತಾನಲ್ಲ ಅದೆಲ್ಲ ನೆನಪಾಗ್ತಾ ಹೋಗುತ್ತೆ. ಆ್ಯಂಡ್ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂ. ಇದೇ ರೀತಿ ಅವನ ಯೋಚನೆಗಳು ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಹಿ ವಾಸ್ ಫೇಂಟ್ ವಿತ್ ಅ ಫಿಯರ್. ಅವನೇನು ಮಾಡ್ತಾನೆ, ಮೂರ್ಛೆ ಹೋಗೋ ರೀತಿ ಅವನಿಗೆ ಭಯ ಆಗುತ್ತೆ. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಟ್ ಇನ್ ಆ್ಯಂಡ್ ಕ್ಯಾಸ್ಟ್ ಶಾಡೋ ಆನ್ ದ ವಾಲ್. ಏನಾಗುತ್ತೆ, ರೇ ಅಂದ್ರೇನು, ಕಿರಣಗಳು ಏನಾಗ್ತಾ ಹೋಗುತ್ತೆ ಅಂದರೆ ಆ ಲೈಟಿನ ಬೆಳಕಿಗೆ ಏನು ಹೊರಗಡೆ ಸ್ಟ್ರೀಟ್ ಲೈಟ್ ಇರುತ್ತಲ್ವ, ಆ ಬೆಳಕಿಗೆ ಕಿರಣಗಳು ಏನಾಗುತ್ತೆ, ಚದುರದ ರೀತಿಯಲ್ಲಿ ಅವು ಗೋಡೆ ಮೇಲೆ ಕಾಣಿಸ್ತಾ ಹೋಗುತ್ತೆ. ಕತ್ಲಲ್ಲಿ ನಿಮಗೆ ಗೊತ್ತಿರುತ್ತಲ್ವ, ಮರದ ಬೆಳಕು ಬಿದ್ದಾಗ ನಮಗೆ ಯಾವ ರೀತಿ ಅದು ಡಿಸ್ಪ್ಲೇ ಆಗುತ್ತಲ್ಲ, ಶಾಡೋ ನೆರಳು ಏನು ಮಾಡುತ್ತೆ, ಅವನ ಮನೆ ಗೋಡೆ ಮೇಲೆ ಬೀಳುತ್ತೆ. ಸೊ ಥ್ರೂ ದ ಸ್ಟಿಲ್ನೆಸ್ ಆಲ್ ಕೈಂಡ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್. ಸೊ ಅದ್ರ ಜೊತೆಗೆ ಏನಾಗ್ತಾ ಹೋಗುತ್ತೆ ಅಂದರೆ ಅವನಿಗೆ ಎಲ್ಲ ರೀತಿಯಾದಂಥ ಸಣ್ಣ ಶಬ್ದಗಳು ಅವನಿಗೆ
ಕೇಳಿಸ್ತಾ ಹೋಗುತ್ತೆ. ಯಾಕಂದರೆ ನೈಟಲ್ಲಿ ನಾವು ನೋಡಿರ್ತೀವಲ್ವಾ, ಮಲಗಿದಾಗ ನಮಗೆ ಸೈಲೆನ್ಸ್ ಇರೋದ್ರಿಂದ ಎಲ್ಲ ಶಬ್ದಗಳು ನಮ್ಮ ಕಿವಿಗೆ ಕೇಳ್ತಾ ಹೋಗುತ್ತೆ. ಅದೇ ರೀತಿ ಅವನಿಗೂ ಸಹ ಕೆಲವು ಶಬ್ದಗಳು ಕೇಳಿಸ್ತಾ ಇರುತ್ತೆ. ಆ್ಯಂಡ್ ಕೈಂಡ್ ಆಫ್ ನಾಯ್ಸಸ್, ಆಲ್ ಕೈಂಡ್ ಆಫ್ ನಾಯ್ಸಸ್ ಅಂದರೆ ಎಲ್ಲ ರೀತಿಯಾದ ಶಬ್ದಗಳು ಅವನ ಕಿವಿಗೆ ಬೀಳ್ತಾ ಇರುತ್ತೆ. ಏನೇನು ಶಬ್ದ? ದ ಟಿಕ್ಕಿಂಗ್ ಆಫ್ ದ ಕ್ಲಾಕ್, ಗಡಿಯಾರದ ಶಬ್ದ ಕೇಳಿಸುತ್ತಲ್ವಾ ನೈಟ್ ಟೈಮಲ್ಲಿ ಅಬ್ಸರ್ವ್ ಮಾಡಿ. ಸೊ ಅದೇನು ಟಿಕ್ 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 ಅನ್ನೋ ಸೌಂಡು ಅದು. ಮತ್ತೆ ರಸ್ಲಿಂಗ್ ಆಫ್ ಟ್ರೀಸ್, ರಸ್ಲಿಂಗ್ ಆಫ್ ಟ್ರೀಸ್ ಅಂದರೆ ಎಲೆಗಳು ಏನು ಮಾಡೋದು, ಸೌಂಡ್ ಆಗೋದು. ಸೊ ಎಲೆಗಳು ಅಲ್ಗಾಡಿದಾಗ ಯಾವ ರೀತಿ ಸೌಂಡ್ ಆಗುತ್ತೋ ಆ ಸೌಂಡ್ಗಳು ಕೇಳಿಸ್ತಾ ಹೋಗುತ್ತೆ, ಅಂದರೆ ಮರದ ಎಲೆಗಳ ಶಬ್ದ ಕೇಳಿಸುತ್ತೆ. ಅದೇ ರೀತಿ ಸ್ನೋರಿಂಗ್ ಸೌಂಡ್ಸ್ ಅಂದರೆ ಗೊರ್ಕೆ ಶಬ್ದ ಕೇಳಿಸುತ್ತೆ. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಅಂದರೆ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್, ಕೆಲವೊಂದು ಹುಳುಗಳು ಏನು ಮಾಡುತ್ತೆ, ಜಿಂಕಾರ ನೈಟಲ್ಲಿ ಏನು ಕೇಳಿಸುತ್ತೆ ನಮಗೆ, ಕೆಲವು ಹುಳುಗಳು ಸೌಂಡ್ ಮಾಡುವಂಥದ್ದು ಕೇಳಿಸುತ್ತೆ. ಆ ರೀತಿ ಅವನಿಗೆ ಈ ರೀತಿ ಎಲ್ಲ ಸೌಂಡ್ ಕೇಳಿಸ್ತಾ ಹೋಗುತ್ತೆ. ಅಂದರೆ ಗಡಿಯಾರ ಸೌಂಡ್ ಆಗಿರ್ಬೋದು, ಮರದ ಎಲೆಗಳ ಶಬ್ದ ಆಗಿರ್ಬೋದು, ಗೊರ್ಕೆ ಸೌಂಡ್ ಆಗಿರ್ಬೋದು. ಅದೇ ರೀತಿಯಾಗಿ ಒಂದು ಇದ್ರದ್ದು ಕೆಲವೊಂದು ಸಣ್ಣ ಹುಳುಗಳು ಸೌಂಡ್ ಮಾಡ್ತಿರುತ್ತಲ್ಲ, ಇನ್ಸೆಕ್ಟ್ಸ್ಗಳು, ಆ ಸೌಂಡ್ಗಳೆಲ್ಲ ಕೇಳಿಸ್ತಾ ಹೋಗುತ್ತೆ. ಹಿ ಕವರ್ಡ್ ಹಿಮ್ಸೆಲ್ಫ್ ಟು ಕಂಪ್ಲೀಟ್ಲಿ ದಟ್ ಕುಡ್ ಹಿ ಹಾರ್ಡ್ಲಿ ಬ್ರೀತಿಂಗ್. ಏನು ಮಾಡ್ತಾನೆ, ಆ ಸೌಂಡಿಗೆ ಏನು ಮಾಡ್ತಾನೆ, ಅವ್ನು ಬ್ಲಾಂಕೆಟ್ ತೊಗೊಂಡು ಕಂಪ್ಲೀಟಾಗಿ ಅದನ್ನ ರೋಲ್ ಮಾಡ್ಕೊತಾನೆ. ಸೊ ಅವನಿಗೆ ಉಸಿರಾಡೋಕ್ಕೂ ಸಹ ಕಷ್ಟ ಆದರೂ ಅವನು ಏನು ಮಾಡ್ತಾನೆ, ಬ್ಲಾಂಕೆಟ್ ತೊಗೊಂಡು ತುಂಬ ಹೊಚ್ಕೊಂಡ್ಬಿಡ್ತಾನೆ. ಎವ್ರಿ ಮೂಮೆಂಟ್ ದ ಎಕ್ಸ್ಪೆಕ್ಟೆಡ್ ದ ಡೆವಿಲ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ಅವನಿಗೆ ಪ್ರತಿ ಕ್ಷಣ ಅನಿಸ್ತಿರುತ್ತೆ, ಏನಂತ, ದೆವ್ವ ಬಂದು ನನ್ನನ್ನು ಎಳ್ಕೊಂಡು ಹೋಗ್ಬೋದು ಅಂತ ಅನಿಸ್ತಿರುತ್ತೆ. ಸೊ ಕ್ಯಾರಿ ಹಿಮ್ ಅವೇ, ನನ್ನನ್ನು ಎಳ್ಕೊಂಡು ಹೋಗುತ್ತೆ. There was the instance of his old friend in the 4th class. ಇನ್ನೊಂದು ಕತೆ ನೆನಪಾಗುತ್ತೆ. ಏನು, ಅವನು 4ನೇ ತರಗತಿಯಲ್ಲಿ ಇದ್ದಾಗ ಅವನಿಗೆ ಅವರು ಒಂದು ಫ್ರೆಂಡ್ ಒಂದು ಕತೆ ಹೇಳಿದ್ದ. ಆ ಕತೆ ಸಹ ಅವನಿಗೆ ಒಂದು ಕತೆ ಸ್ಟೋರಿ ನೆನಪಾಗುತ್ತೆ. 4th class, who suddenly disappeared and was said to have been carried off by a ghost to ಸಿಯಾಮ್ ಆ್ಯಂಡ್ ನೇಪಾಳ್. ಸೊ ಏನು ಮಾಡ್ತಾರೆ, 6ನೇ ಕ್ಲಾಸಲ್ಲಿ ಅವನ ಫ್ರೆಂಡು ಸಡನ್ ಆಗಿ ಡಿಸಪಿಯರ್ ಆಗ್ತಾನೆ, ಅಂದರೆ ಅವನು ಕಾಣೆ ಆಗ್ತಾನೆ. ಸೊ ಹೆಂಗೆ ಡಿಸಪಿಯರ್ ಆಗ್ತಾನೆ, ಯಾಕೆ ಅಂದರೆ ದಟ್ ವಾಸ್ ಸೆಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ದ ಗೋಸ್ಟ್. ಅಂದರೆ ಎಲ್ಲರೂ ಮಾತಾಡ್ಕೊತಿರ್ತಾರೆ ಜನಗಳು, ಏನಂತ, ಅವನ ಫ್ರೆಂಡನ್ನು ಯಾವುದೋ ಒಂದು ದೆವ್ವ ಎಳ್ಕೊಂಡು ಹೋಗ್ಬಿಟ್ಟಿದೆ. ಎಳ್ಕೊಂಡು ಎಲ್ಲಿಗೆ ಹೋಗಿದೆ? ಟು ಸಿಯಾಮ್ ಆ್ಯಂಡ್ ನೇಪಾಳ್. ಸಿಯಾಮ್ ಅಥವಾ ನೇಪಾಳ್ ಒಂದು ದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದೆ ಆ ದೆವ್ವ ಅವನ ಅಂತ ಒಂದು ಸ್ಟೋರಿ ಕೇಳಿರ್ತಾನೆ ಒಂದು 4th ಕ್ಲಾಸ್ ಫ್ರೆಂಡ್ ಇದು. ಆ ಸ್ಟೋರಿ ಸಹ ಅವನಿಗೆ ಏನಾಗುತ್ತೆ, ಆ ಟೈಮಲ್ಲಿ ನೆನಪಿಗೆ ಬರುತ್ತೆ. ಸೊ ಮೂವ್ ಟು ನೆಕ್ಸ್ಟ್ 12th ಪ್ಯಾರಾ. ಸ್ವಾಮಿ ಹರಿಲಿ ಗೋಟ. ಅವಾಗ ಏನು ಮಾಡ್ತಾನೆ, ಸಡನ್ನಾಗಿ ಸ್ವಾಮಿ ಏನು ಮಾಡ್ತಾನೆ, ಎದ್ಬಿಡ್ತಾನೆ. ಆ್ಯಂಡ್ ಸ್ಪ್ರೆಡ್ ಹಿಸ್ ಬೆಡ್ ಅಂಡರ್ ದ ಬೆಂಚ್. ಅವನೇನು ಮಾಡ್ತಾನೆ, ಸಡನ್ನಾಗಿ ಎದ್ದು ಅವನೆಲ್ಲ ಹಾಸಿಗೆ ತೊಗೊಂಡು ಬೆಂಚ್ ಮೇಲ್ಗಡೆ ಮಲಗಿರ್ತಾನಲ್ವಾ, ಅವನಿಗೆ ಭಯ ಜಾಸ್ತಿ ಆದಾಗ ಏನು ಮಾಡ್ತಾನೆ, ಆ ಬೆಡ್ಡನ್ನು ತೊಗೊಂಡು ಆ ಬೆಂಚ್ ಕೆಳಗಡೆ ಬೆಡ್ಡನ್ನು ಏನು ಮಾಡ್ತಾನೆ, ಹಾಕ್ತಾನೆ. ಆ್ಯಂಡ್ ಕ್ರೋಚ್ ದೇರ್ ಏನು ಮಾಡ್ತಾನೆ ಅಂದರೆ ಅದೆಲ್ಲ ಮುದುರ್ಕೊಂಡು ಏನು ಮಾಡ್ತಾನೆ, ಆ ಬೆಂಚ್ ಕೆಳಗಡೆ ಹಾಸ್ಕೊಡ್ತಾನೆ. ಹಿಟ್ ಸೀಮ್ಡ್ ಟು ಬಿ ಮಚ್ ಸೇಫರ್ ಪ್ಲೇಸ್. ಅವಾಗ ಅವನಿಗೆ ಅನಿಸುತ್ತೆ, ನನಗೆ ಬೆಂಚ್ ಕೆಳಗಡೆ ಸೇಫರ್ ಪ್ಲೇಸ್ ಇದೆ, ಅಲ್ಲಿ ನನಗೆ ಭಯ ಆಗ್ತಿದೆ. ಸೊ ಬೆಂಚ್ ಕೆಳಗಡೆ ಇದ್ದರೆ ಯಾವ ದೆವ್ವನೂ ನಾನು ಹಿಡ್ಕೊಂಡು ಹೋಗಲ್ಲ, ಅದು ಸೇಫ್ ಪ್ಲೇಸ್ ಅಂತ ಅವನಿಗೆ ಫೀಲ್ ಆಗುತ್ತೆ. ಸೊ ಪ್ಲೇಸ್ ಆ್ಯಂಡ್ ಮೋರ್ ಕಂಪ್ಯಾಕ್ಟ್ ಆ್ಯಂಡ್ ರೆಷರಿಂಗ್, ಅಂದರೆ ಅವನಿಗೆ ಏನು ಅನಿಸುತ್ತೆ, ಅಲ್ಲಿ ನಾನು ಕೆಳಗಡೆ ಮಾಡ್ಕೊಂಡ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಅಂದ್ಕೊಂಡೆ ಅವನು ಏನು ಮಾಡ್ತಾನೆ, ಆ ಬೆಂಚ್ ಕೆಳಗಡೆ ಹಾಸಿಗೆನ ಹಾಕ್ತಾನೆ. ಹಿ ಶಾಟ್ ಹೀಸ್ ಐಸ್ ಟೈಟ್. ಏನು ಮಾಡ್ತಾನೆ, ಕಣ್ಣನ್ನು ಬಿಗಿಯಾಗಿ ಮುಚ್ಕೊಂಡ್ಬಿಡ್ತಾನೆ, ಟೈಟಾಗಿ ಐಸನ್ನು ಮುಚ್ಕೊಂಡ್ಬಿಡ್ತಾನೆ. ಆ್ಯಂಡ್ ಎನ್ಕ್ಯಾಸ್ಡ್ ಹಿಮ್ಸೆಲ್ಫ್ ಇನ್ ಹಿಸ್ ಬ್ಲಾಂಕೆಟ್. ಏನು ಮಾಡ್ತಾನೆ, ಕಣ್ಣನ್ನು ಮುಚ್ಕೊಂಡು ಬ್ಲಾಂಕೆಟ್ ತೊಗೊಂಡು ತನ್ನ ಮೇಲೆ ಮುಚ್ಕೊಂಡ್ಬಿಡ್ತಾನೆ. ಒನ್ಸ್ ಅಗೇನ್ ಆ್ಯಂಡ್ ಅನ್ನೌನ್ ಟು ಹಿಮ್ಸೆಲ್ಫ್ ಫೆಲ್ ಸ್ಲೀಪ್. ಅದೇ ರೀತಿ ಅವನ ಆ ಥರ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಬ್ಲಾಂಕೆಟನ್ನು ಉಟ್ಕೊಂಡಾದ್ಮೇಲೆ ಏನು ಮಾಡ್ತಾನೆ, ಅದೇ ರೀತಿ ಅವ್ನು ಗೊತ್ತಿಲ್ಲ ಇರೋ ರೀತಿ ನಿದ್ದೆಗೆ ಜಾರ್ಬಿಡ್ತಾನೆ. ಆ್ಯಂಡ್ ಇನ್ ಸ್ಲೀಪ್ ವಾಸ್ ರಾಕ್ಡ್ ವಿತ್ ನೈಟ್ ಮೇರ್ಸ್. ನೈಟ್ ಮೇರ್ಸ್ ಅಂದರೆ ಏನು, ದುಸ್ವಪ್ನ ಅಂತ ಕರಿತೀವಿ. ನೈಟ್ ಮೇರ್ಸ್ ಅಂದರೆ ದುಸ್ವಪ್ನಗಳು. ಅವನು ಯಾವಾಗ ನಿದ್ದೆಗೆ ಜಾರ್ತಾನೋ ಅವಾಗ ಅವನಿಗೆ ಏನಾಗುತ್ತೆ, ನಿದ್ದೆಲೂ ಸಹ ದುಸ್ವಪ್ನಗಳು ಅಂದರೆ ಕೆಟ್ಟ ಒಂದು ಕನಸುಗಳು, ಅಂದರೆ ನಮ್ಗೆ ಕೆಟ್ಟ ಕನಸುಗಳು ಬೀಳ್ತಾ ಇರ್ತಲ್ಲ, ಆ ರೀತಿ ಅವನಿಗೂ ಸಹ ಏನು ಮಾಡ್ತು, ನೈಟ್ ಮೇರ್ಸ್ಗಳು ಸ್ಟಾರ್ಟ್ ಆಯಿತು. ಮಲಗಿದ ತಕ್ಷಣವೇ ಅವನಿಗೆ ಕನಸುಗಳು ಬೀಳ್ತಾ ಹೋದ್ವು. ಈ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಏನದು ಕನಸು,
ಟೈಗರ್ ಏನು ಮಾಡುತ್ತೆ, ಅವನನ್ನು ಚೇಸ್ ಮಾಡುತ್ತೆ. ಸೊ ಅವನನ್ನು ಹಟ್ಟಿಸ್ಕೊಂಡು ಬರುತ್ತೆ. ಹಿಸ್ ಫೀಟ್ ಸ್ಟಕ್ ಆನ್ ದ ಗ್ರೌಂಡ್. ಅವಾಗ ಅವನ ಪಾದಗಳು, ಫೀಟ್ ಅಂದರೆ ಪಾದಗಳು ಏನಾಗುತ್ತೆ, ಸ್ಟಕ್ ಆನ್ ದ ಗ್ರೌಂಡಿಗೆ ಅಂಟ್ಕೊಂಡ್ಬಿಡುತ್ತೆ. ಹಿ ಡಿಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್ ಬಟ್ ಹಿಸ್ ಫೀಟ್ ವುಡ್ ನಾಟ್ ಮೂವ್. ಅವನು ಏನು ಮಾಡ್ತಾನೆ, ಡಿಸ್ಪರೇಟ್ಲಿ ಮೀನ್ಸ್ ತೀವ್ರವಾಗಿ, ಅಂದರೆ ತೀವ್ರವಾಗಿ ಏನು ಮಾಡ್ತಾನೆ, ಅವನು ಕಾಲುಗಳನ್ನು ಎತ್ತಿಡೋಕೆ ಹೋಗ್ತಾನೆ. ಬಟ್ ಅವೇನಾಗುತ್ತೆ, ಗ್ರೌಂಡಿಗೆ ಸ್ಟಿಕ್ ಆನ್ ಆಗಿರುತ್ತೆ. ಆ್ಯಂಡ್ ಈ ಎಸ್ಕೇಪ್ ಟ್ರೈ ಮಾಡ್ತಾನೆ, ಅವನ್ನ ಎಸ್ಕೇಪ್ ಆಗೋಕ್ಕೆ, ಅದರಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಬಟ್ ಏನಾಗುತ್ತೆ, ಫೀಟ್ ನಾಟ್ ಮೂವ್. ಅವೇನಾಗುತ್ತೆ, ಕಾಲುಗಳು ಚಲಿಸ್ತಾನೆ ಇರಲ್ಲ. ಆ್ಯಂಡ್ ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್. ಅವಾಗ ಅವನು ನೋಡ್ತಾನೆ ಹಿಂದೆ ತಿರುಗಿ, ಅವನಿಗೆ ಬೆನ್ನಿನ ಕಡೆ ಏನಿರುತ್ತೆ, ಟೈಗರ್ ಇರುತ್ತೆ. ಆ್ಯಂಡ್ ಹಿ ಕುಡ್ ಹಿಯರ್ ಹಿಸ್ ಕ್ಲೇವ್ ಸ್ಕ್ರಾಚ್. ಏನು ಮಾಡುತ್ತೆ, ಹಿ ಕುಡ್ ಹಿಯರ್ ಅಂದರೆ ಕೇಳಿಸ್ಕೊಳೋದು. ಸೊ ಹಿಯರ್ ಅಂದರೆ HEAR, ಹಿಯರ್ ಅಂದರೆ ಅವನಿಗೆ ಕೇಳ್ತಾ ಇರುತ್ತೆ. ಯಾವ ಶಬ್ದ ಕೇಳ್ತಾ ಇರುತ್ತೆ, ಆ ಟೈಗರ್ ಕ್ಲೇವ್ಸ್ ಇರುತ್ತಲ್ಲ, ಉಗುರುಗಳು ಏನು ಮಾಡ್ತಾ ಇರುತ್ತೆ, ಸ್ಕ್ರಾಚ್ ಆನ್ ದ ಗ್ರೌಂಡನ್ನು ಕೆರಿತಾ ಇರುವಂಥ ಶಬ್ದ ಕೇಳಿಸುತ್ತೆ ಅವನಿಗೆ. ಆ್ಯಂಡ್ ಸ್ಕ್ರಾಚ್ ಅಂದರೆ ಅದು ಏನು ಮಾಡುತ್ತೆ, ಉಗುರುಗಳಿಂದ ಏನು ಗ್ರೌಂಡನ್ನು ಪರ್ಸ್ತಾ ಇರುತ್ತಲ್ಲ, ಆ ಶಬ್ದ ಅವನಿಗೆ ಕೇಳಿಸುತ್ತೆ. ಆ್ಯಂಡ್ ದೆನ್ ಲೌಡ್ ಏನಾಗುತ್ತೆ, ಜೋರಾಗಿ ಶಬ್ದ ಕೇಳಿಸುತ್ತೆ, ದಡ್ ಅಂತ ಒಂದು ಶಬ್ದ ಕೇಳಿಸುತ್ತೆ ಅವನಿಗೆ. ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಐಸ್. ಅವನೇನು ಮಾಡ್ತಾನೆ, ಆ ಟೈಮಲ್ಲಿ ಕಣ್ಣನ್ನು ಓಪನ್ ಮಾಡೋಕ್ಕೆ ನೋಡ್ತಾನೆ. ಆ್ಯಂಡ್ ಹಿಸ್ ಹೈಲೈಟ್ಸ್ ಕುಡ್ ನಾಟ್ ಓಪನ್. ಹೈಲೈಟ್ಸ್ ಅಂದ್ರೆ ಏನು, ಹೈ ಅಂದರೆ ಕಣ್ಣುಗಳು, ಹೈಲೈಟ್ಸ್ ಅಂದರೆ ಕಣ್ಣು ರೆಪ್ಪೆಗಳಿಗೆ ನಾವೇನಂತ ಕರಿತೀವಿ, ಹೈಲೈಟ್ಸ್. ಅವನು ಎಷ್ಟೇ ಓಪನ್ ಮಾಡಿ ಟ್ರೈ ಮಾಡ್ತಿದ್ದಾನೆ ಕಣ್ಣನ್ನು ಓಪನ್ ಮಾಡೋಕ್ಕೆ, ಕಣ್ಣು ರೆಪ್ಪೆಗಳು ಏನಾಗ್ತಾ ಇಲ್ಲ, ನಾಟ್ ಓಪನ್. ಸೊ ಆ್ಯಂಡ್ ನೈಟ್ ಮೇಸ್ ಕಂಟಿನ್ಯೂಡ್. ನೈಟ್ ಮೇಸ್ ಅಂದರೆ ಏನು ಹೇಳಿದೆ ಅಲ್ವಾ, ನೈಟ್ ಮೇಸ್ ಅಂದರೆ ದುಸ್ವಪ್ನಗಳು, ಕೆಟ್ಟ ಕನಸುಗಳು, ಅವೇನಾಗ್ತಾ ಇದೆ ಅವನಿಗೆ, ಕಂಟಿನ್ಯೂ ಆಗ್ತಾ ಇದೆ. ಹಿಟ್ ಥ್ರೆಟನ್ಡ್ ಟು ಕಂಟಿನ್ಯೂ ಫಾರ್ ಎವರ್. ಆ ಕನಸುಗಳು ಅವನಿಗೆ ಏನಾಗ್ತಾ ಇದೆ, ಭಯ ಜಾಸ್ತಿ ಆಗ್ತಿದೆ, ಅದರಿಂದ ಅದೇನಾಗ್ತಿದೆ, ಅದೇ ರೀತಿ ಅವನಿಗೆ ಕಂಟಿನ್ಯೂ ಆಗ್ತಾ ಇದೆ. ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೈರ್. ಏನು, ಸ್ವಾಮಿ ಗ್ರೋನ್ಡ್ ಇನ್ ಡಿಸ್ಪೈರ್. ಗ್ರೋನ್ಡ್ ಮೀನ್ಸ್ ಹತಾಶ ಆಗೋದು. ಹತಾಶೆಯಿಂದ ಅವನು ಏನು ಮಾಡ್ತಿದ್ದಾನೆ, ಕನಸಲ್ಲಿ ನರಳ್ತಾ ಇದ್ದಾನೆ, ಅವನಿಗೆ ನೋವು ಆಗ್ತಾ ಇದೆ, ಕನಸಲ್ಲಿ ಅವನಿಗೆ ಹತಾಶೆ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ಯಾರಾಬಲಿ, ವಿತ್ ಡಿಸ್ಪ್ಯಾರೇಟ್ಸ್ ಎಫರ್ಟ್ ಹಿ ಓಪನ್ ಹಿಸ್ ಐಸ್. ಏನೋ ಹಂಗೂ ಹಿಂಗೂ ಕಷ್ಟ ಮಾಡಿ ಏನು ಮಾಡ್ತಾನೆ, ಅವನ ಕಣ್ಣುಗಳನ್ನು ಓಪನ್ ಮಾಡ್ತಾನೆ. ಹಿ ಪುಟ್ ಹಿಸ್ ಹ್ಯಾಂಡ್ ಹೌ ಟು ಫೀಲ್ ಹಿಸ್ ಗ್ರ್ಯಾಂಡಿ ಪ್ರೆಸೆನ್ಸ್ ಅಟ್ ಹಿಸ್ ಸೈಡ್ ಹ್ಯಾಸ್ ವಾಸ್ ಹಿಸ್ ಹ್ಯಾಬಿಟ್. ಏನು ಮಾಡ್ತಾನೆ, ಯಾವಾಗಲೂ ಅವನ ಅಜ್ಜಿ ಜೊತೆ ಮಲಗ್ತಿದ್ದ ಅಲ್ವಾ, ಅವನೇನು ಮಾಡ್ತಾನೆ, ಯಾವಾಗಲೂ ಹ್ಯಾಬಿಟ್ ಅವನು ಏನು ಮಾಡ್ತಾನೆ ಅಂದರೆ, ಅವನ ಕೈಯನ್ನು ತೊಗೊಂಡು ಹೊರಗಡೆ ಹಾಕ್ತಾನೆ. ಅಜ್ಜಿ ಇದ್ದಾರೆ, ಅವ್ನು ಯಾವಾಗಲೂ ಅಜ್ಜಿ ಜೊತೆ ಮಲಗೋದ್ರಿಂದ ಏನು ಮಾಡ್ತಾನೆ, ಅವನಿಗೆ ಅಭ್ಯಾಸ ಇರುತ್ತೆ ಕೈ ಹಾಕೋದು. ಸೊ ಅವನೇನು ಸಡನ್ ಆಗಿ ಹ್ಯಾಬಿಟ್ ಇರೋ ರೀತಿ ಅವನೇನು ಮಾಡ್ತಾನೆ, ಅವ್ನು ಫೀಲ್ ಆಗುತ್ತೆ ಅಜ್ಜಿ ಇದ್ದಾರೆ ಅಂತ, ಅಜ್ಜಿ ಇದ್ದಾರೆ, ಪ್ರೆಸೆನ್ಸ್ ಇದ್ದಾರೆ ಅಂತ ಏನು ಮಾಡ್ತಾನೆ, ಅವನ ಕೈಯನ್ನು ಹೊರಗಡೆ ಹಾಕ್ತಾನೆ. ಬಟ್ he only touched the wooden leg of the bench. ಅವಾಗ ಅವನಿಗೆ ಏನು ಸ್ಪರ್ಶ ಆಗುತ್ತೆ, ಬಿಕಾಸ್ he is sleeping under the bench. ಅವಾಗ ಅವನಿಗೆ ಏನು ಸಿಗುತ್ತೆ, ಕೈಗೆ ಬೆಂಚ್ಗಳ ಲೆಗ್ಗಳು ಸಿಗುತ್ತೆ. ಅಂದರೆ ಆ ಬೆಂಚ್ಗಳಿಗೆ ಏನು ಕಾಲು ಇರುತ್ತಲ್ಲ, ಆ ಕಾಲುಗಳು ಬೆಂಚ್ ಕಾಲನ್ನು ಮುಟ್ಟಿದ್ದು ಅವನಿಗೆ ಫೀಲ್ ಆಗುತ್ತೆ. ಸೊ ಆ್ಯಂಡ್ ಹೀಸ್ ಲೋನ್ಲಿ ಸ್ಟೇಟೆಡ್ ಕಮ್ ಬ್ಯಾಕ್ ಟು ಹಿಸ್. ಅವಾಗ ಅವನಿಗೆ ಎಚ್ಚರ ಅನಿಸುತ್ತೆ, ಅವಾಗ ಅವನ ಪ್ರೆಸೆನ್ಸಿಗೆ ಬರುತ್ತೆ ಏನಂತ, ನಾನು ಒಬ್ಬನೇ ಮಲ್ಕೊಂಡಿದ್ದೀನಿ ಅಂತ ಅವಾಗ ಅವನಿಗೆ ಏನಿರುತ್ತೆ, ಅರಿವಾಗುತ್ತೆ. ಹಿ ಸ್ವೆಟೆಡ್ ವಿತ್ ಅ ಫ್ರೈಟ್. ಏನು ಮಾಡ್ತಾನೆ, ಅವಾಗ ಅವನಿಗೆ ಯಾವಾಗ ನಾನು ಒಬ್ಬನೇ ಇದ್ದಾನೆ ಅಂತ ಫೀಲ್ ಆದಾಗ ಏನು ಮಾಡ್ತಾನೆ, ಅವನಿಗೆ ಭಯ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾವು ವಾಟ್ ವಾಸ್ ದಿಸ್ ರಸ್ಲಿಂಗ್. ಅವಾಗ ಏನಾಗುತ್ತೆ, ಇವಾಗ ಏನದು ಶಬ್ದ, ರಸ್ಲಿಂಗ್ ಮೀನ್ಸ್ ಏನು, ಸರಸರ ಶಬ್ದ ಅಂತ ಬರುತ್ತಲ್ವಾ, ಸೊ ಅದಕ್ಕೆ ನಾವು ರಸ್ಲಿಂಗ್ ಅಂತ ಕರಿತೀವಿ. ಅವನಿಗೆ ಏನೋ ಒಂಥರ ಸರಸರ ಶಬ್ದ ಬರುತ್ತೆ. ನಾವು ವಾಟ್ ವಾಸ್ ದಿಸ್ ರಸ್ಲಿಂಗ್, ಏನದು ಶಬ್ದ ಅಂತ ಅಂದ್ಕೊತಾನೆ. ಹಿ ಮೂವ್ ಟು ದ ಹೆಡ್ಜ್ ಆಫ್ ದ ಬೆಂಚ್. ಅವನೇನು ಮಾಡ್ತಾನೆ, ಬೆಂಚಿನ ಕೊನೆಗೆ ಸರ್ಕಂತ ಮೂವ್ ಆಗ್ತಾನೆ. ಆ್ಯಂಡ್ ಸ್ಟೇರ್ಡ್ ಇನ್ ಟು ದ ಡಾರ್ಕ್ನೆಸ್. ದಿಟ್ಟಿಸಿ, ಒಂದು ಕತ್ಲಾಗಿರುತ್ತಲ್ವ, ಅದನ್ನು ದಿಟ್ಟಿಸಿ ನೋಡ್ತಾನೆ, ಕತ್ಲದ ಕಡೆ, ಆ ಕಪ್ಪಾಗಿರುವಂಥ ಪ್ರದೇಶದ ಕಡೆ ನೋಡ್ತಾನೆ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಅಂದರೆ ಏನೋ ಒಂದು ಮೂವ್ ಆಗ್ತಾ ಇದೆ ಅಂತ, ಅವನ ಕಡೆನೇ ಏನೋ ಒಂದು ತಿಳ್ಕೊಂಡು ಬರ್ತಾ ಇದೆ ಅಂತ ಅವನಿಗೆ ಫೀಲ್ ಆಗುತ್ತೆ. ಕತ್ಲಲ್ಲಿ ನೋಡ್ತಾನೆ, ಅವಾಗ ಅವನಿಗೆ ಸಮಥಿಂಗ್ ಈಸ್ ಮೂವಿಂಗ್. ಸೊ ಏನೋ ಬರ್ತಾ ಇದೆ, ಇದು ಅವನ ಕೆಳಗಡೆ ಬರ್ತಾ ಇದೆ, ಮೂವ್ ಮಾಡ್ಕೊತ ಅಂತ ಅವನಿಗೆ ಫೀಲ್ ಆಗುತ್ತೆ. ಇಲ್ಲೇ ಗೇಸಿಂಗ್ ಆಟ್
ಇಟ್ ಇನ್ ಹಾರರ್. ಅವನು ಭಯಾನಕತೆಯಿಂದ ನೋಡ್ತಾನೆ, ಏನೋ ಒಂದು ಹೆದರಿಕೆಯಿಂದ, ಭಯಂಕರದಿಂದ. ಸೊ ಹಿಸ್ ಹೆಂಡ್ ಹ್ಯಾಡ್ ಕಮ್ಸ್. ಅವಾಗ ಅವನೇನು ಮಾಡ್ತಾನೆ, ಅವನಿಗೆ ಹಾರರ್, ಭಯಂಕರವಾಗಿ ಏನೋ ಒಂದು ಗೋಚರ ಅನಿಸುತ್ತೆ. ಸೊ ಅವನಿಗೆ ಅನಿಸುತ್ತೆ ನನ್ನ ಕತೆ ಇಲ್ಲಿಗೆ ಮುಗೀತು ಅಂದರೆ ಹಿಸ್ ಹ್ಯಾಂಡ್ ಹ್ಯಾಡ್ ಕಮ್, ನಂದು ಇಲ್ಲಿ ಕೊನೆ ಮುಗಿತಾ ಇದೆ, ನನಗೆ ಕೊನೆ ಹತ್ರಕ್ಕೆ ಬರ್ತಾ ಇದೆ ಅಂತ ಅವನಿಗೆ ಫೀಲ್ ಆಗುತ್ತೆ. ಹಿ ರಿಯಲೈಸ್ ದಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್. ಅವನಿಗೆ ಏನನ್ಸುತ್ತೆ, ನನ್ನ ದೆವ್ವ ಬಂದು ಎಳ್ಕೊಂಡು ಹೊರಗಡೆ ಹಾಕಿ ಆ್ಯಂಡ್ ಟಿಯರಿಂಗ್, ನನ್ನನ್ನು ಕೊಂದಾಕ್ಬಿಡುತ್ತೆ. ಆ್ಯಂಡ್ ಸೊ ವೈ ಶುಡ್ ಹಿ ವೇಟ್, ಅಲ್ಲಿ ತನಕ ನಾನು ಯಾಕೆ ವೇಟ್ ಮಾಡೋಣ, ಏನಾದರೂ ಮಾಡಬೇಕಲ್ವಾ, ನಾನು ಬಂದು ದೆವ್ವ ಏನು ನನ್ನನ್ನು ಮುಗಿಸ್ಬಿಡುತ್ತೆ, ಏನಾದರೂ ಮಾಡಬೇಕಲ್ವಾ ಅಂತ ಯೋಚನೆ ಮಾಡ್ತಾನೆ. As it came nearer, he crawled out from under the bench. ಏನಾಗ್ತಿದೆ, as it came nearer, ಅದು ಹತ್ರ ಬರ್ತಾನೇ ಇದೆ. ಅವಾಗ ಅವನು ಏನು ಮಾಡ್ತಾನೆ ಅಂದರೆ he crawled out, ಅಂದರೆ ಕ್ರೌಲ್ಡ್ ಅಂದರೆ ತೆವಳೋದು. ಅವನು ಏನು ಮಾಡ್ತಾನೆ, ತೆವಳ್ಕೊಂಡ ಹೊರಗಡೆ ಬರ್ತಾನೆ. ಆ್ಯಂಡ್ ಅಂಡರ್ ದ ಬೆಂಚ್ ಕೆಳಗಡೆ ಮಲಗಿರ್ತಾನಲ್ವಾ, ಅದು ಏನೋ ಇವ್ನ ಕಡೆ ಬರ್ತಾ ಇರೋದು ಅಂತ ಫೀಲ್ ಆದ ತಕ್ಷಣ ಅವನು ಏನು ಮಾಡ್ತಾನೆ, ಬೆಂಚಿಂದ ಹೊರಗಡೆ ತೆವಳ್ಕೊಂಡ ಬರ್ತಾನೆ. ಆ್ಯಂಡ್ ಹಗ್ಡ್ ಇಟ್ ವಿತ್ ಆಲ್ ಮೈಟ್ ಅಂದ್ರೇನು, ಶಕ್ತಿ ಇರೋ ಬರೋ ಶಕ್ತಿಯಿಂದ ಅವನು ಏನು ಮಾಡ್ತಾನೆ, ಹಗ್ ಮಾಡಿಬಿಡ್ತಾನೆ. ಅದೇನು ಬರ್ತಾ ಇದೆಯಲ್ಲ ತೆವಳ್ಕೊಂತ ಅವನ ಹತ್ರ ಫೀಲ್ ಆಗ್ತಿದೆ, ಅದನ್ನ ಹೋಗಿ ದಿನಾಗಿ ಏನು ಮಾಡ್ತಾನೆ, ಹಗ್ ಮಾಡ್ತಾನೆ ಇರೋ ಬರೋ ಶಕ್ತಿಯನ್ನು ಯೂಸ್ ಮಾಡಿ. ಆ್ಯಂಡ್ ಯೂಸ್ ಇಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್. ಸೊ ಏನು ಮಾಡ್ತಾನೆ, ಅವನು ಹಲ್ಲುಗಳನ್ನು ಬಳಸಿ ಏನು ಮಾಡ್ತಾನೆ, ಅವನು ಜೋರಾಗಿ ಹಚ್ಚಿಬಿಡ್ತಾನೆ. ಅಂದರೆ ವೆಪನ್, ಮಾರ್ಟಲ್ ವೆಪನ್ ಅಂದರೆ ಮಾರಣಾಂತಿಕ ಒಂದು ಶಸ್ತ್ರಾಸ್ತ್ರ ರೀತಿ ಅದನ್ನ ಏನು ಮಾಡ್ತಾನೆ, ಹಲ್ಲುಗಳಿಂದ ಅದನ್ನ ಜೋರಾಗಿ ಹಚ್ಚಿಬಿಡ್ತಾನೆ. ಸೊ ನೆಕ್ಸ್ಟ್ ನೋಡಿ, ಅಯ್ಯೋ ಅಂದರೆ ಅಲ್ಲಿ ಅವ್ನು ಕಚ್ಚಿದ ತಕ್ಷಣ ಯಾರೋ ಬರ್ತಾರೆ, ಅದೇನೋ ಒಂದು ಅದು ಗೊತ್ತಿರಲ್ಲ. ಸೊ ಅದೇನು ಕಚ್ಚಿದ ತಕ್ಷಣ ಅದೇನು ಸೌಂಡ್ ಮಾಡೋ, ಅಯ್ಯೋ ಅಂತ ಸೌಂಡ್ ಆಗುತ್ತೆ. ಸಮಥಿಂಗ್ ಆಸ್ ಬಿಟನ್ ಮೀ, ನನ್ನನ್ನು ಏನೋ ಕಳೆದು ಬಿಡ್ತು ಅಂತ ಅವನು ಏನು ಮಾಡ್ತಾನೆ, ಕಳೆದಿರೋಂಥ ಯಾರಿಗೆ ಕಳೆದಿರ್ತಾನೆ ಆ ವ್ಯಕ್ತಿ ಏನು ಮಾಡ್ತಾನೆ, ಕೂಗ್ಕೊಳ್ತಾನೆ, ಸಮಥಿಂಗ್ ಆಸ್ ಬಿಟನ್ ಮೀ, ನಾನು ಏನೋ ಕಳೆದು ಬಿಡ್ತು ಅಂತ. ವೆಂಟ್ ಫೋರ್ತ್ ಆ್ಯಂಡ್ ಆರ್ಗನೈಸ್ಡ್ ಥಂಡರಿಂಗ್ಲಿ ಕ್ರೈ, ಜೋರಾಗೆ ಅಳಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ವಾಸ್ ಫಾಲೋಡ್ ಬೈ ಹೆವಿ ಟಂಬ್ಲಿಂಗ್, ಅಂದರೆ ಅವನು ಏನು ಮಾಡ್ತಾನೆ, ಜೋರಾಗಿ ಬಿದ್ದುಬಿಡ್ತಾನೆ. ಆ್ಯಂಡ್ ಫಾಲಿಂಗ್ ಆಂಬಿಟ್ ಫರ್ನಿಚರ್, ಅಲ್ಲಿದ್ದಂಥ ಫರ್ನಿಚರ್ ಮೇಲೆ ಬಿದ್ದುಬಿಡ್ತಾನೆ. ಇನ್ ಅ ಮೂಮೆಂಟ್ ಫಾದರ್ ಕುಕ್ ಆ್ಯಂಡ್ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಂಗ್ ಅ ಲೈಟ್. ಏನು ಮಾಡ್ತಾರೆ, ಅವ್ನು ಕೂತ್ಕೊಂಡಾಗ ಇನ್ನೊಬ್ಬ ವ್ಯಕ್ತಿ ಕಡಿಸ್ಕೊಂಡವನು ಏನು ಮಾಡ್ತಾನೆ, ಯಾರೋ ನನ್ನನ್ನು ಕಚ್ಬಿಟ್ಟು ಅಂತ ಜೋರಾಗಿ ಕೂಗಿದಾಗ ಏನು ಮಾಡ್ತಾನೆ, ಹಲ್ತಾನೆ ಕೆಳಗೆ ಬಿದ್ದ ತಕ್ಷಣ ಆ ಸೌಂಡಿಗೆ ಏನು ಮಾಡ್ತಾರೆ, ಅವ್ರ ಫಾದರು, ಕುಕ್ಕು ಮತ್ತು ಸರ್ವೆಂಟ್, ಆ ಮೂವರು ಏನು ಮಾಡ್ತಾರೆ, ಆ ಪ್ಲೇಸಿಗೆ ಬಂದು ಲೈಟನ್ನು ಆನ್ ಮಾಡ್ತಾರೆ. ಆ್ಯಂಡ್ ಆಲ್ 3 of them fell on the burglar who lay amidst the furniture with the bleeding ankle. ಏನು ಮಾಡ್ತಾರೆ ಅಂದರೆ ಅವ್ನು ಫರ್ನಿಚರ್ ಮೇಲೆ ಬಿದ್ದುಬಿಡ್ತಾರಲ್ಲ, ಸೊ ಹಾಗಾಗಿ ಆ ಮೂವರು ಬಂದು ಏನು ಮಾಡ್ತಾರೆ, ಆ ಬರ್ಗ್ಲರ್ ಅಂದರೆ ಯಾರು, ಕಳ್ಳ, ದರೋಡೆಕೋರ, ಯಾರು ಕಳ್ಳತನ ಮಾಡ್ತಾರೋ ಅವನಿಗೆ ಕಳ್ಳ ಅಂತ ಕರೀತಾರೆ. ಇಲ್ಲಿ ಅಲ್ಲಿ ಯಾರು ಕಚ್ಚಿಸ್ಕೊಂಡನಲ್ಲ ಅವ್ನು ಬೇರೆ ಯಾರು ಅಲ್ಲ, ದರೋಡೆಕೋರ. ಅವನೇನು ಮಾಡ್ತಾನೆ, ಬೆಂಚ್ ಮೇಲೆ ಬಿದ್ದಿರ್ತಾನ, ಇವರು ಕತ್ತಲ್ಲಿ ಬಂದು ಕುಕ್ಕು, ಸರ್ವೆಂಟ್, ಆ 3 ಪರ್ಸನ್ ಏನು ಮಾಡ್ತಾರೆ, ಅವನ ಮೇಲೆ ಬಿದ್ದು ಬಿಡ್ತಾರೆ. ಸೊ ಅವ್ನು ಏನಾಗಿರ್ತಾನೆ ಅಂದರೆ ಬ್ಲೀಡಿಂಗ್ ವಿತ್ ಆ್ಯಂಕಲ್ಸ್, ಅಂದರೆ ಮೊಣಕಾಲು ಏನು ಮಂಡಿಗೆ ಅವನು ಏನು ಮಾಡಿರ್ತಾನೆ, ಸ್ವಾಮಿ ಕಚ್ಚಿರ್ತಾನಲ್ಲ, ಅವನ ಮೊಣಕಾಲಲ್ಲಿ ರಕ್ತ ಸೋರ್ತಾ ಇರುತ್ತೆ. ಸೊ ಅವ್ನು ಬೆಂಚ್ ಮೇಲೆ ಬಿದ್ದಿರ್ತಾನೆ, ಅವನನ್ನು ಇದು ಮಾಡಿ ಅವ್ರು ಮೂವರು ಸಹ ಏನು ಮಾಡ್ತಾರೆ, ಫಾಲ್ ಡೌನ್. ಸೊ ಅವಾಗ ಕಂಗ್ರ್ಯಾಚುಲೇಷನ್ ವಾಸ್ ಶವರ್ಡ್ ಆನ್ ದ ಸ್ವಾಮಿ. ನೆಕ್ಸ್ಟ್ ಡೇ ಏನಾಯಿತು, ನೆಕ್ಸ್ಟ್ ದಿನ ಎಲ್ಲರೂ ಸ್ವಾಮಿ ಏನು ಮಾಡ್ತಾ ಹೋದ್ರು, ಕಂಗ್ರ್ಯಾಚುಲೇಷನ್ ಹೇಳ್ತಾ ಪ್ರಶಂಸೆ ಮಾಡ್ತಾ ಹೋದ್ರು. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಅವ್ರ ಜೊತೆಗಿರುವಂತಹ ಎಲ್ಲ ಸಹಪಾಠಿಗಳು ಏನು ಮಾಡ್ತಾ ಹೋದ್ರು, ಅವನಿಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡೋಕ್ಕೆ ಶುರು ಮಾಡೋದ್ರೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದರಿಂದ ಅವನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಪ್ಯಾಟೆಡ್ ಅಂದರೆ ಚಪ್ಪರಿಸೋದು, ಬೆನ್ನನ್ನು ತಟ್ಟೋದು ಅಂತೀವಲ್ವಾ. ಸೊ ಆ ರೀತಿ ಏನು ಮಾಡಿದ್ರು, ಟೀಚರ್ಸು ಅವನನ್ನು ಬೆನ್ನನ್ನು ತಟ್ಟಿದ್ರು. ಆ್ಯಂಡ್ ದ ಹೆಡ್ ಮಾಸ್ಟರ್ ಸೈಡ್ ದಟ್ ಹಿ ವಾಸ್ ಅ ಟ್ರೂ ಸ್ಕೌಟ್. ಸ್ಕೌಟ್ ಅಂದರೆ ಗೊತ್ತಲ್ವಾ, ಆ್ಯಕ್ಟ್ ಆಫ್ ಪಬ್ಲಿಕ್ ಸರ್ವಿಸನ್ನು ಯಾರು ಮಾಡ್ತಾರಲ್ಲ ಆ ರೀತಿ ಸ್ಕೌಟ್ ಕೆಲಸವನ್ನು ಮಾಡೋಕೆ ನೀನು ಗುಡ್ ಪರ್ಸನ್ ಅಂತ ಅವರ ಹೆಡ್ ಮಾಸ್ಟರ್ ಅವ್ರಿಗೆ ಏನು ಮಾಡಿದರು, ಪ್ರಶಂಸೆ ಮಾಡಿದರು. ಸ್ವಾಮಿ ಹ್ಯಾಡ್ ರಿಟರ್ನ್ ಇನ್ ಟು ದ ಫ್ಲಶ್
of one of the most notorious housebreaker of the district. ಅವನು ಯಾರು ಅಂದರೆ ಆ ಡಿಸ್ಟಿಕ್ಕಲ್ಲೇ ಒಬ್ಬ ನಟೋರಿಯಸ್ ಹೌಸ್ ಬ್ರೇಕರ್ ಅಂದರೆ ದರೋಡೆಕರ ಮನೆ ಕಳ್ತನ ಮಾಡ್ತಿರ್ತಾರಲ್ವಾ ಅವ್ರಿಗೆ ನಾವು ಹೌಸ್ ಬ್ರೇಕರ್ ಅಂತ ಕರಿತೀವಿ. ಅವನು ಯಾರು ಅಂದರೆ ಡಿಸ್ಟಿಕ್ಕಲ್ಲೇ ನಟೋರಿಯಸ್ ಹೌಸ್ ಬ್ರೇಕರ್ ಆಗಿರ್ತಾನೆ. ಸೊ ಅಂತನ್ನ ಏನು ಮಾಡಿರ್ತಾನೆ, ಅವನು ಕಚ್ಚಿರ್ತಾನೆ. ಸೊ ಅಂತಿಂದ ಏನು ಕಚ್ಚಿರ್ತಾನೆ ಅಂದರೆ ಅವನ ಕಾಲನ್ನು ಕಚ್ಚಿ ಅವನ್ನ ಹಿಡ್ಕೊಟ್ಟಿರ್ತಾನೆ. ಸೊ ಇವರು ಅಂತಿಂತ ದರೋಡೆಕೋರಲ್ಲ, ಅವನು ತುಂಬ ದರೋಡೆಗಳನ್ನು ಮಾಡಿರ್ತಾರೆ, ಅವ್ನು ಹಿಡಿಯೋಕೆ ಆಗಿರಲಿಲ್ಲ. ಅಂಥ ವ್ಯಕ್ತಿನೇ ಇವನು ಹಿಡ್ಕೊಟ್ಟಿದ್ದಾನಲ್ಲ, ಅಂತ ನಟೋರಿಯಸ್ ಹೌಸ್ ಬ್ರೇಕರನ್ನು ಫೈಂಡ್ ಔಟ್ ಮಾಡಿದ್ದಾನೆ. ಸೊ ಹಾಗಾಗಿ ಎಲ್ಲರೂ ಅವನಿಗೆ ಏನು ಮಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಅದೇ ರೀತಿ ಅವನಿಗೆ ಪ್ರಶಂಸೆಯನ್ನು ಮಾಡ್ತಾರೆ. ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಸೊ ಈ ಒಂದು ಕೆಲಸಕ್ಕೆ ಪೊಲೀಸು ಸಹ ಅವನಿಗೆ ಏನಂತ ಹೇಳ್ತಾರೆ, ಗ್ರೇಟ್ಫುಲ್ ಅಂದರೆ ಧನ್ಯವಾದಗಳನ್ನು ಆ ಪೊಲೀಸು ಸಹ ಅವನಿಗೆ ಹೇಳ್ತಾರೆ. 16 ಪ್ಯಾರಾ. ದ ಇನ್ಸ್ಪೆಕ್ಟರ್ ಸೈಡ್, ಅಲ್ಲಿ ಏನು ಮಾಡ್ತಾರೆ, ಪೊಲೀಸು ಬಂದಿರ್ತಾರಲ್ವಾ ಇಟ್ಕೊಟ್ಟಾಗ ಪೊಲೀಸ್ ಏನು ಹೇಳ್ತಾರೆ, ಇನ್ಸ್ಪೆಕ್ಟರ್ ಸೈಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ದ ಗ್ರೋನ್ ಅಪ್. ನೀನು ದೊಡ್ಡವನಾಗಿ ಬೆಳೆದ ಮೇಲೆ ನೀನು ಏನಕ್ಕೆ ಪೊಲೀಸ್ ಇದಕ್ಕೆ ಸೇರಬಾರ್ದು, ವೈ ಡೋಂಟ್ ಯು ಜಾಯಿನ್, ನೀನು ಏನಕ್ಕೆ ಸೇರಬಾರ್ದು ಅಂತ ಕೇಳ್ತಾರೆ. ಯಾವಾಗ ಅಂದರೆ ವೆನ್ ಯು ಆರ್ ಗ್ರೋನ್ ಅಪ್, ನೀನು ಯಾವಾಗ ದೊಡ್ಡವನಾಗಿ ಬೆಳೀತಿಲ್ಲ ಆವಾಗ ನೀನು ಪೊಲೀಸ್ ಕೆಲಸಕ್ಕೆ ಸೇರು ಅಂತ ಹೇಳ್ತಾರೆ. ಸ್ವಾಮಿ ಸೈಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್. ಸೊ ಸೇಕ್ ಆಫ್ ಪೊಲೈಟ್ನೆಸ್ಗೆ ಸ್ವಾಮಿ ಏನಂತ ಹೇಳ್ತಾನೆ, ಸೌಜನ್ಯತೆಯಿಂದ ಸೌಮ್ಯತೆಯಿಂದ ಏನು ಹೇಳ್ತಾನೆ, ಸರ್ಟನ್ಲಿ ಎಸ್ ಎಸ್ ಅಂತ ಏನು ಹೇಳ್ತಾನೆ, ಪೊಲೀಸಿಗೆ ರಿಪ್ಲೈ ಕೊಡ್ತಾನೆ. ದೋ he had quite made up his mind to be an engine driver, he had quite made up of his mind. ಅವನ ಮೈಂಡಲ್ಲಿ ಅವನಿಗೆ ಒಂದು ಕಲ್ಪನೆ ಇರುತ್ತೆ, ಏನಾಗಬೇಕು, ಇಂಜಿನ್ ಡ್ರೈವರ್ ಆಗಬೇಕು ಅಥವಾ ರೈಲ್ವೆ ಗಾರ್ಡ್ ಆಗಬೇಕು ಆ್ಯಂಡ್ ಆರ್ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್. ಅವ್ನ ಲೈಫಲ್ಲಿ ಅಂದ್ಕೊಂಡಿರ್ತಾನೆ, ಎಲ್ರಿಗೂ ಒಂದೊಂದು ಆಸೆ ಇರುತ್ತಲ್ವಾ. ಅವನು ಏನು ಅಂದ್ಕೊಂಡಿದ್ದ, ನಾನು ರೈಲ್ವೆ ಗಾರ್ಡ್ ಆಗಬೇಕು ಅಥವಾ ಇಂಜಿನ್ ಡ್ರೈವರ್ ಆಗಬೇಕು ಅಥವಾ ಒಂದು ಬಸ್ ಕಂಡಕ್ಟರ್ ಆಗಬೇಕು ಅಂತ ಅವನು ಅಂದ್ಕೊಂಡಿದ್ದ, ಕನಸು ಅಂದ್ಕೊಂಡಿದ್ದ. ಆದರೆ ಇವ್ರು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಿ ಅಂತ ಕೇಳಿದ್ಕೆ ಅವನು ಏನು ಮಾಡ್ದ, ಸೌಜನ್ಯತೆಯಿಂದ ಅವ್ರು ಹೇಳಿದ್ಕೆ ಎಸ್ ಅಂತ ಹೇಳ್ದ. ನೆಕ್ಸ್ಟ್, ವೆನ್ ಹಿ ರಿಟರ್ನ್ ಹೋಮ್ ಫ್ರಮ್ ದ ಕ್ಲಬ್ ದಟ್ ನೈಟ್ ಫಾದರ್ ಆಸ್ಕ್. ಏನಾಯಿತು, ಅದೆಲ್ಲ ಆದಮೇಲೆ ಅವತ್ತು ರಾತ್ರಿ ಏನು ಮಾಡಿದ್ರು, ಅವ್ರ ಫಾದರು ಕ್ಲಬ್ಬಿಂದ ಮನೆಗೆ ಬಂದಾಗ ಫಾದರ್ ಆಸ್ಕ್, ಫಾದರ್ ಕೇಳ್ತಾರೆ ಏನಂತ, ವೇರ್ ಇಸ್ ದ ಬಾಯ್, ಎಲ್ಲಿದ್ದಾನೆ ಹುಡುಗ ಅಂತ ಕೇಳ್ತಾರೆ. ಹೀ ಈಸ್ ಸ್ಲೀಪ್. ಅವಾಗ ಏನು ಹೇಳ್ತಾರೆ, ಅವನು ಆಲ್ರೆಡಿ ಮಲಗಿಬಿಟ್ಟಿದ್ದಾನೆ ಅಂತ ಉತ್ತರ ಕೊಡ್ತಾರೆ. ಆಲ್ರೆಡಿ ಅವ್ರ ತಂದೆ ಕೇಳ್ತಾರೆ, ಆಲ್ರೆಡಿ ಇಷ್ಟು ಬೇಗ ಮಲಗಿಬಿಟ್ಟ ಅಂತ ಕೇಳ್ತಾರೆ. ಹಿ ಡಿಡ್ ನಾಟ್ ಹ್ಯಾವ್ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್ ಸೆಡ್ ಹಿಸ್ ಮದರ್ ಸೆಡ್. ಏನಂತ ಹೇಳ್ತಾರೆ ಅವ್ರ ಮದರು, ರಾತ್ರಿ ಹಿಂದಿನ ರಾತ್ರಿ ನೈಟ್ ಎಲ್ಲ ಅವನು ಏನು ಮಾಡಿಲ್ಲ, ಒಂದು ಸ್ವಲ್ಪನೂ ಮಲಗಿಲ್ಲ. ಸೊ ಹಾಗಾಗಿ ಅವನು ಏನು ಮಾಡಿಬಿಟ್ಟ, ಒಂದು ಸ್ವಲ್ಪನೂ ನಿದ್ದೆ ಮಾಡಿಲ್ಲ, ಹಾಗಾಗಿ ಅವನು ಬೇಗ ಮಲಗಿಬಿಟ್ಟ ಅಂತ ಅವ್ರ ತಾಯಿ ಏನು ಮಾಡ್ತಾರೆ, ಉತ್ತರ ಕೊಡ್ತಾರೆ. ವೇರ್ ಹೀಸ್ ಈ ಸ್ಲೀಪ್, ಏನಂತ ಕೇಳ್ತಾರೆ ಅವ್ರ ಫಾದರು, ವೇರ್ ಹೀಸ್ ಈ ಸ್ಲೀಪ್ ಅಂದರೆ ಎಲ್ಲಿ ಅವನು ಮಲಗಿದ್ದಾನೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾರು, ತಂದೆ ಮತ್ತೆ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ಎಲ್ಲಿ ಮಲಗಿದ್ದಾನೆ. ನೆಕ್ಸ್ಟ್, ಇನ್ ಈಸ್ ಯೂಶುವಲ್ ಪ್ಲೇಸ್, ಅವ್ರ ತಾಯಿ ಹೇಳ್ತಾರೆ, ಮದರ್ ಸೈಡ್ ಕ್ಯಾಶುವಲ್, ಅವನ ಇನ್ ಈಸ್ ಯೂಶುವಲ್ ಪ್ಲೇಸಲ್ಲಿ ಅಂದರೆ ಅವನು ಯಾವಾಗಲೂ ದಿನನಿತ್ಯ ಎಲ್ಲಿ ಮಲಗ್ತಿರ್ತಾನೋ ಅಲ್ಲಿ ಮಲಗಿದ್ದಾನೆ ಅಂತ ಅವ್ರ ತಾಯಿ ಉತ್ತರ ಕೊಡ್ತಾರೆ. ಹಿ ವೆಂಟ್ ಟು ದ ಬೆಡ್ ಅಟ್ 7:30. ಅವನು ಆಲ್ರೆಡಿ ಬೆಡ್ಡಿಗೆ ಹೋಗಿ 7:30 ಬೆಡ್ಡಿಗೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ಅಂತ ಅವ್ರ ತಾಯಿ ಏನು ಮಾಡ್ತಾರೆ, ಉತ್ತರ ಕೊಡ್ತಾರೆ. ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ ಅಗೇನ್, ಮತ್ತೆ ಅವನು ಅಜ್ಜಿ ಪಕ್ಕನೇ ಮಲಗಿದಾನ ಅಂತ ಏನು ಮಾಡ್ತಾರೆ ಅವ್ರ ತಂದೆ, ಫಾದರ್ ಸೈಡ್ ಏನಂತ ಹೇಳ್ತಾರೆ, ಫಾದರ್ ಸೈಡ್ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರಾನಿ. ಗ್ರಾನಿ ಅಂದರೆ ಗ್ರ್ಯಾಂಡ್ ಮದರ್, ಆ ಗ್ರ್ಯಾಂಡ್ ಮದರ್ ಪಕ್ಕನೇ ಮಲಗಿದಾನ ಮತ್ತು ಇವತ್ತು ಅಂತ ಕೇಳ್ತಾರೆ. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಟು ಹೋಮ್. ಏನು ಆಶ್ಚರ್ಯ, ನಾನು ಇವತ್ತು ಮನೆಗೆ ಬರೋಕ್ಕಿಂತ ಮುಂಚೆನೆ ಮಲಗಿಬಿಟ್ಟಿದ್ದಾನ ಅಂತ ಏನು ಮಾಡ್ತಾರೆ, ಕ್ಲೆವರ್ ಬಾಯ್ ಅಂತ ಹೇಳಿ ಅವ್ರ ತಂದೆ, ಸ್ವಾಮಿ ತಂದೆ ಹೇಳ್ತಾರೆ. ಅಂದರೆ ನನ್ನ ಮನೆಗೆ ರಿಟರ್ನ್ ಆಗೋಕ್ಕಿಂತ ಮುಂಚೆನೆ ಇವತ್ತು ಮಲಗಿಬಿಟ್ಟಿದ್ದಾನೆ, ತುಂಬ ಕ್ಲೆವರ್ ಬಾಯ್ ಅಂತ ಅವ್ರ ತಂದೆ ಹೇಳ್ತಾರೆ. ಮದರ್ ಲಾಸ್ಟ್ ಅವರ್ ಟೆಂಪರ್. ಅವಾಗ ಅವ್ರ ತಾಯಿ ಏನು ಮಾಡ್ತಾರೆ, ಅವ್ರ ತಾಳ್ಮೆನ ಕಳ್ಕೊತಾಳೆ. ಏನು ಹೇಳ್ತಾಳೆ, ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಅಂದರೆ ನೀವು ಬಿಡಿ, ಲೆಟ್ ಹಿಮ್ ಸ್ಲೀಪ್, ಅವ್ನು ಎಲ್ಲಿ ಇಷ್ಟಪಡ್ತಾನೋ ಅಲ್ಲಿ ಮಲಗಲಿ, ನೀವೇನಕ್ಕೆ ಇದು ಮಾಡ್ತೀರಾ ಅಂತ ಅವ್ರ ತಾಯಿ ಏನು ಮಾಡ್ತಾರೆ, ಸ್ವಾಮಿಯವರ ಫಾದರ್ಗೆ ಹೇಳ್ತಾರೆ. ಯು ನೀಡ್ ನಾಟ್ ರಿಸ್ಕ್ ಇಸ್ ಲೈಫ್ ಅಗೇನ್, ಅಂದರೆ ಅವನ ಜೀವನವನ್ನು ಮತ್ತೆ ರಿಸ್ಕಿಗೆ ತಳ್ಳಬೇಡಿ, ಯಾಕೆಂದರೆ ನಿನ್ನೆ ಕಳ್ಳ ಬಂದು ಇದು ಮಾಡಿರೋದ್ರಿಂದ ಅವ್ನ ಲೈಫಿಗೆ ಏನಾದರೂ ಆಗ್ಬೋದಿತ್ತು. ಸೊ ಹಾಗಾಗಿ ಮತ್ತೆ ನೀವು ಅದೇ ರೀತಿ ಅವ್ನ ಲೈಫನ್ನು ರಿಸ್ಕಿಗೆ ತಳ್ಳಬೇಡಿ ಅಂತ ಹೇಳ್ತಾರೆ. ಫಾದರ್ ಮಂಬಲ್ಡ್ ಹ್ಯಾಸ್ ಹಿ ವೆಂಟ್ ಇನ್ ಟು ಚೇಂಜ್.
ಅವನು ಏನು ಮಾಡ್ತಾನೆ, ಚೇಂಜ್ ಆಗೋಕೆ ಬಿಡಲ್ಲ ಅಂತ ಒಳಗೆ ಗುಣಗ್ತಾನೆ ಫಾದರು. ಅಂದರೆ ಮಂಬಲ್ಲೆ ಅಂದರೆ ಗುಣಗೋದು. ಸೊ ಆಲ್ ರೈಟ್, ಮೋಲಿ ಕಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ಏನು ಹೇಳ್ತಾನೆ ಅವ್ರ ತಂದೆ, ಏನು ಗುಣಗ್ತಾನೆ ಅಂದರೆ ಓಕೆ ಓಕೆ ಆಲ್ ರೈಟ್, ಏನು ಹೇಳ್ತಾರೆ, ಮಲ್ಲಿ ಕೊಡಲ್ ಅಂದರೆ ಅತಿಯಾದ ಮುದ್ದು ಮಾಡೋದಕ್ಕೆ ನಾವು ಏನಂತ ಕರಿತೀವಿ, ಮೂಲಿ ಕೊಡಲ್ ಅಂತ ಕರಿತೀವಿ. ಸೊ ಆ ಮೂಲಿ ಕೊಡಲ್ ಅತಿಯಾಗಿ ಮುದ್ದು ಮಾಡೋದು, ಮತ್ತು ಅದೇ ರೀತಿ ಸ್ಪಾಯ್ಲ್ ಹಿಮ್ ಆ್ಯಸ್ ಯು ಲೈಕ್ ಅಂದರೆ ನಿಮ್ಗೆ ಇಷ್ಟ ಬಂದಂಗೆ ಅವ್ನ ಜೀವನ ಹಾಳು ಮಾಡ್ತೀರಂತ ಅವ್ರ ಫಾದರ್ ಏನು ಮಾಡ್ತಾರೆ, ಗುಣಗ್ತಾ ಹೋಗ್ತಾರೆ. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ ವರ್ಡ್ಸ್, ಆಮೇಲೆ ನನಗೆ ಬ್ಲೇಮ್ ಮಾಡಬೇಡಿ ಅಂತ ಏನು ಮಾಡ್ತಾರೆ ಅವ್ರ ಫಾದರ್ ಹೇಳ್ತಾರೆ. ನೆಕ್ಸ್ಟ್, ಸ್ವಾಮಿ ಫಾಲೋಯಿಂಗ್ ದ ಹೋಲ್ ಕನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲಾಂಕೆಟ್. ಇತ್ತ ಫಾದರ್ ಮತ್ತು ಮದರ್ ಏನು ಕನ್ವರ್ಸೇಷನ್ ಮಾಡಿದ್ರಲ್ವಾ, ಅದನ್ನ ಬ್ಲಾಂಕೆಟ್ ಒಳಗಡೆ ಅವನು ಏನು ಮಾಡ್ತಾನೆ, ಎಲ್ಲ ಕನ್ವರ್ಸೇಷನು ಅಬ್ಸರ್ವ್ ಮಾಡ್ತಾನೆ. ಆ್ಯಂಡ್ ಫೆಲ್ಟ್ ಟ್ರಮೆಂಡಸ್ಲಿ ರಿಲೀವ್ಡ್ ಟು ಹಿಯರ್ ದಟ್ ಈಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಏನು ಮಾಡ್ತಾರೆ, ಅವ್ರ ಫಾದರ್ ಬಿಟ್ಬಿಡು, ಹೋಗ್ಲಿ, ಮಲಗಲಿ, ಆಲ್ ರೈಟ್ ಅಂತ ಹೇಳ್ತಾನಲ್ವಾ, ಆ ಒಂದು ವರ್ಡನ್ನು ಕೇಳ್ಕೊಂಡು ಅವ್ನಿಗೆ ಏನಾಗುತ್ತೆ, ರಿಲೀಫ್ ಆಗುತ್ತೆ. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ದ ಹೀರೋ. ಲೆಸನ್ನ ಸ್ಟೋರಿ ಆಗಿದೆ. ಕೆಲವು ಅಂಡರ್ಸ್ಟ್ಯಾಂಡ್, ಆಲ್ ಆರ್ ಹಿಯರ್. ಓಕೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಅದೇ ರೀತಿ ಲಾಸ್ಟಲ್ಲಿ ನಾನು ಹೋಮ್ವರ್ಕ್ ಕೊಟ್ಟಿದ್ದೀನಿ. ದಿಸ್ ಇಸ್ ಯುವರ್ ಲಾಸ್ಟಲ್ಲಿ 3 ಕ್ವಶನ್ಸ್ ಕೊಟ್ಟಿದ್ದೆ, ರಿಮೈನಿಂಗ್ 4, 5, 6, 7 ಕ್ವಶನ್ಸ್ ಇದೆ. ದಿಸ್ ಇಸ್ ಯುವರ್ ಹೋಮ್ವರ್ಕ್. ಸೊ ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು.